4 ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे यह वंडरफुल पढ़ाई बेहद का बाप पढ़ाते हैं. ಮಧುರ ಮಕ್ಕಳೇ, ಈ ವಿಚಿತ್ರವಾದ ವಿದ್ಯೆಯನ್ನು ಬೇಹದ್ದಿನ ತಂದೆಯು ಓದಿಸುತ್ತಾರೆ. बाप और उसकी पढ़ाई में कोई भी संशय नहीं आना चाहिए. ತಂದೆ ಮತ್ತು ಅವರ ವಿದ್ಯೆಯಲ್ಲಿ ಯಾವುದೇ ಸಂಶಯ ಬರಬಾರದು. ತಂದೆ ಮತ್ತು ಅವರ ವಿದ್ಯೆಯಲ್ಲಿ ಯಾವುದೇ ಸಂಶಯ ಬರಬಾರದು. पहला निश्चय चाहिए कि हमें पढ़ाने वाला कौन है. ಮೊದಲು ನಮಗೆ ಓದಿಸುವವರು ಯಾರು ಎಂದು ನಿಶ್ಚಯ ಇರಬೇಕು. ನಮಗೆ ಓದಿಸುವವರು ಯಾರು ಎಂದು ನಿಶ್ಚಯ ಇರಬೇಕು. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, तुम बच्चों को निरंतर याद की यात्रा में रहने की श्रीमत क्यों मिलती है. ನೀವು ಮಕ್ಕಳಿಗೆ ನಿರಂತರ ನೆನಪಿನ ಯಾತ್ರೆಯಲ್ಲಿ ಇರುವ ಶ್ರೀಮತವು ಏಕೆ ಸಿಕ್ಕಿದೆ. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಕ್ಯೂಂಕಿ ಮಾಯಾ ದುಶ್ಮನ್ ಅಭಿ ತುಮಾರೆ ಪೀಛೆ ಹೈ. ಏಕೆಂದರೆ ಮಾಯೆ ಶತ್ರು ನಿಮ್ಮ ಹಿಂದೆಯೇ ಇದೆ. ಜಿಸ್ನೆ ತುಮ್ಕೋ ಗಿರಾಯಾ ಹೈ. ಯಾವುದು ನಿಮ್ಮನ್ನ ಬೀಳಿಸಿತ್ತು. अभी वह तुम्हारे पीछे नहीं छोड़ेगा, इसलिए गफलत नहीं करना है. ಈಗ ಅದು ನಿಮ್ಮ ಹಿಂದೆ ಬರುವುದು ಬಿಡುವುದಿಲ್ಲ. ಈಗ ಅದು ನಿಮ್ಮ ಹಿಂದೆ ಬರುವುದು ಬಿಡುವುದಿಲ್ಲ. ಆದ್ದರಿಂದ ಹುಡುಗಾಟಿಕೆ ಮಾಡಬಾರದು. ಹುಡುಗಾಟಿಕೆ ಮಾಡಬಾರದು. बल तुम संगम पर हो, परंतु आधा कल्प उसके रहे हो, इसलिए जल्दी नहीं छोड़ेगा. ಬಾಬಾ ಹೇಳ್ತಿದ್ರೆ, ಬಲೆ ನೀವು ಸಂಗಮ ಯುಗದಲ್ಲಿ ಇದ್ದೀರಿ, ಆದರೆ ಅರ್ಧ ಕಲ್ಪ ನೀವು ಮಾಯೆಗೆ ವಶರಾಗಿದ್ದೀರಿ. ಅರ್ಧ ಕಲ್ಪ ನೀವು ಮಾಯೆಗೆ ವಶರಾಗಿದ್ದೀರಿ. ಆದ್ದರಿಂದ ಬೇಗನೆ ಬಿಡುವುದಿಲ್ಲ. याद भूली और माया ने विकर्म कराया, इसलिए खबरदार रखना है. ನೆನಪು ಮರೆತು ಹೋಯಿತು ಮತ್ತು ಮಾಯೆಯು ವಿಕರ್ಮ ಮಾಡಿಸಿತು. ನೆನಪು ಮರೆತು ಹೋಯಿತು ಮತ್ತು ಮಾಯೆ ವಿಕರ್ಮ ಮಾಡಿಸಿತು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ಅಸುರಿ ಮತ ಪರ ನಹಿ ಚಲ್ನಾ ಹೈ. ಅಸುರಿ ಮತದಂತೆ ನಡೆಯಬಾರದು. ಓಂ ಶಾಂತಿ. ಬಾಬಾ ಪ್ರಶ್ನೆ ತಿಳಿಸಿದ್ರು, ಬಾಬಾ ನಿರಂತರವಾಗಿ ನೆನಪಿನ ಯಾತ್ರೆಯಲ್ಲಿ ಇರ್ಲಿ ಅಂತ ಹೇಳಿ ಯಾಕೆ ಶ್ರೀಮತ ಕೊಡ್ತಿದ್ದಾರೆ. ಯಾಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಯಾಕೆ ಅಂದ್ರೆ ಮಾಯೆ ಶತ್ರು ನಿಮ್ಮ ಹಿಂದೆನೇ ಇದೆ.
ಯಾವಾಗ್ಲೂ ಹೆಜ್ಜೆ ಹೆಜ್ಜೆಗೆ ಹಿಂಬಾಲಿಸ್ತಾ ಇರುತ್ತೆ. ನಿಮ್ಮನ್ನ ಯಾವುದು ಬೀಳಿಸಿತ್ತು ಅದು ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಟ್ಟು ಹೋಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲೂ ಹುಡುಗಾಟಿಕೆ ಮಾಡಬೇಡಿ, ಸಣ್ಣ ಸಣ್ಣ ವಿಷಯದಲ್ಲೂ ಮಾಯೆ ಬೀಳ್ಸುತ್ತೆ. ಬಲೆ ನೀವು ಸಂಗಮ ಇದ್ದೀರಿ, ಬಾಬಾರವರ ಮಡಿಲಲ್ಲೇ ಇದ್ದೀರಿ, ಆದ್ರೆ ಅರ್ಧ ಕಲ್ಪದಿಂದ ಅದಕ್ಕೆ ವಶರಾಗಿದ್ರಿ. ಹಾಗಾಗಿ ಅಷ್ಟು ಬೇಗ ಬಿಟ್ಟು ಹೋಗೋದಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾನ ನೆನಪು ಮರ್ತೋಯ್ತು ಅಂದ್ರೆ, ಬಾಬಾನ ಮರ್ತೋಗ್ತೀರಂದ್ರೆ ಮಾಯೆ ವಿಕರ್ಮ ಮಾಡಿಸುತ್ತೆ, ಅಷ್ಟು ಹಿಂಬಾಲಿಸ್ತಾ ಇದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಅಸುರಿ ಮತದಂತೆ ನಡಿಬೇಡಿ ಅಂತೇಳಿ ಬಾಬಾ ಶ್ರೀಮತವನ್ನ ಕೊಡ್ತಿದ್ದಾರೆ. अभी बच्चों भी बाबा भी है, बच्चों भी है. बाबा अनेक बच्चों को कहेंगे ओ बेटे, सभी बच्चों फिर कहेंगे ओ बाबा. ಬಾಬಾರು ಮಕ್ಕಳು ಇದ್ದೀರಿ, ಮತ್ತೆ ಬಾಬಾರವರು ಕೂಡ ಇದ್ದಾರೆ. ತಾವು ಬಾಬಾ ಹೇಳ್ತಾರೆ ಫಸ್ಟ್ ಮಕ್ಕಳಿಗಾಗಿ ಓ ಮಕ್ಕಳೇ ಅಂತೇಳಿ, ಹೋ ಮಗುವೆ ಅಂತೇಳಿ. ಆಗ ಶಿವಬಾಬಾ ರಿಟರ್ನ್ ಆಗಿ ಶಿವಬಾಬಾರವ್ರಿಗೆ ತಾವು ಮಕ್ಕಳು ಹೇಳ್ತೀರಿ, ಓ ಬಾಬಾ ಅಂತೇಳಿ. ಬಚ್ಚ ಹೈ ಬಹುತ್ ತುಮ್ ಸಮಜ್ತೆ ಹೋ ಜ್ಞಾನ ಹಮ್ ಆತ್ಮೋ ಕೋ ಹಿ ಲಿಯೇ ಹೇ. ಈಗ ತಾವು ಮಕ್ಕಳಿಗೆ ಗೊತ್ತಾಗಿದೆ, ಈ ಜ್ಞಾನ ತಾವು ಮಕ್ಕಳಿಗಾಗಿನೇ ಇರೋದು, ಆತ್ಮಗಳಿಗಾಗಿನೇ ಜ್ಞಾನ ಇರೋದಾಗಿದೆ. ಏಕ್ ಬಾಪ್ ಕಿ ಕಿತ್ನಿ ಡೇರ್ ಬಚ್ಚೆ ಹೇ. ಹೀಗೆ ಒಬ್ಬ ತಂದೆಗೆ ಇಡೀ ಪ್ರಪಂಚದಲ್ಲಿ ಎಷ್ಟು ಆತ್ಮಗಳಿದೆ, ಎಷ್ಟೊಂದು ಮಕ್ಕಳಿದ್ದೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಚ್ಚೆ ಜಾನ್ತೆ ಹೇ ಬಾಪ್ ಪಡಾನೆ ಆಯೇ ಹೇ. ಹೀಗೆ ಗೊತ್ತಾಗಿದೆ ತಾವು ಮಕ್ಕಳಿಗೆ ಬಾಬಾ ಯಾಕೆ ಬಂದಿದ್ದಾರೆ, ಓದಿಸುವುದಕ್ಕಾಗಿ. ಯಹ ಪಹಲಾ ಪಹಲಾ ಬಾಪ್ ಹೇ, ಫಿರ್ ಟೀಚರ್ ಹೇ, ಫಿರ್ ಗುರು ಹೇ. ಮೊದಲು ಬಾಬಾರವರ ಸಂಬಂಧ ಅಂದ್ರೇನೆ ತಂದೆಯ ಸಂಬಂಧ, ನಂತರಲ್ಲಿ ಓದಿಸ್ತಾರೆ. ಮೊದಲು ಜನ್ಮ ಕೊಡ್ತಾರೆ, ಹಾಗಾಗಿ ತಂದೆಯ ಸಂಬಂಧ ಸಿಗುತ್ತೆ, ಓದಿಸ್ತಾರೆ. ಆಮೇಲೆ ಮನೆ ಕರ್ಕೊಂಡು ಹೋಗ್ತಾರೆ, ಗುರುವಿನ ಸಂಬಂಧ ಸಿಗುತ್ತೆ. ಅಬ್ಬ ಬಾಪ್ ಹಿ ಹೋ, ಈಗಂತೂ ತಂದೆನೇ ಆಗಿದ್ದಾರೆ. ಫಿರ್ ಪಾವನ್ ಬನಾನೆ ಕೆ ಲಿಯೇ ಯಾದ್ ಕಿ ಯಾತ್ರಾ ಸಿಕ್ಲಾತೆ ಹೇ. ಯಾವಾಗ ನೀವು ಪಾವನ ಆಗ್ಬೇಕಲ್ಲ ಅವಾಗ ಶಿಕ್ಷಣ ಕೊಡ್ತಾರೆ, ನೆನಪಿನ ಯಾತ್ರೆ ಕಲ್ಸ್ಕೊಡ್ತಾರೆ, ಪಾವನರಾಗುವ ವಿದ್ಯೆಯನ್ನ ಓದಿಸ್ತಾರೆ, ಹೀಗೆ ಶಿಕ್ಷಕರಾಗ್ತಾರೆ. ಅವ್ರ ಬಿ ಬಚ್ಚೆ ಸಮಜ್ತೆ ಹೇ ಕಿ ಯಹ ಪಡಾಯಿ ವಂಡರ್ಫುಲ್ ಹೇ. ತಮ್ಮ ಮಕ್ಕಳಿಗೆ ಗೊತ್ತಾಗಿದೆ ಇದು ವಿದ್ಯೆ ಎಷ್ಟು ಅದ್ಭುತ ಆಗಿದೆ, ವಂಡರ್ ಆಗಿದೆ. ಡ್ರಾಮಾ ಮೇ ಆದಿ ಮಧ್ಯ अंत का राज बाप ने शिवाय कोई बता ना सके, इसलिए उनको बेहद का बाप ಕಹಾ ಜಾತಾ ಹೇ. ಹೀಗೆ ಬಾಬಾರವರು ಇಡೀ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸುವ ಕಾರಣ ಅವರಿಗೆ ಬೇಹದ್ದಿನ ತಂದೆ ಅಂತೇಳಿ ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ ಎಲ್ಲಾ ಆತ್ಮಗಳ ತಂದೆ ಆಗಿರುವ ಕಾರಣ ಬೇಹದ್ದಿನ ತಂದೆನೂ ಅಂತಾರೆ. ಮತ್ತೆ ಈಗ ಬಾಬಾ ಹೇಳ್ತಾರೆ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯ ತಿಳಿಸಿರುವ ಕಾರಣ ನನಗೂ ಬೇಹದ್ದಿನ ತಂದೆ ಅಂತ ಹೇಳಿ ಕರೀತಾರೆ. ಯಹ ನಿಶ್ಚಯ ತೋ ಬಚ್ಚೋ ಕೋ ಜರೂರ್ ಬೈಟ್ನಾ ಹೇ. ಹೀಗೆ ಬಾಬಾರವ್ರ ಮೇಲೆ ಇಷ್ಟು ನಿಶ್ಚಯ ನೀವು ಮಕ್ಕಳಿಗೆ ಕೂತ್ಕೊಳ್ಬೇಕಾಗಿದೆ. ಕಿಸಿ ಮೇ ಸಂಶಯ ಕಿ ಬಾತ್ ಉಟ್ಟ ನಾ ಸಕೆ, ಯಾವುದೇ ಒಂದು ಮಾತಿನಲ್ಲಿ ಕೂಡ ಸಂಶಯ ಬರಬಾರ್ದು. ಬಾಬಾ ಹೀಗೆ ಹೇಳಿದ್ರು, ಹಾಗೆ ಹೇಳಿದ್ರು, ಹಿಂಗ್ಯಾಕೆ ಹೇಳಿದ್ರು, ಯಾವ ಮಾತಿನಲ್ಲೂ ಕೂಡ ಸಂಶಯ ಬರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇತನಿ ಬೇಹದ್ ಕಿ ಪಡಾಯಿ ಬೇಹದ್ ಕಿ ಬಾಪ್ ಕಿ ಶಿವಾಯ ತೋ ಕೋಯಿ ಪಡ್ ನಾ ಸಕೆ. ಇಷ್ಟೊಂದು ಬೇಹದ್ದಿನ ಶಿಕ್ಷಣವನ್ನ, ಶ್ರೇಷ್ಠ ವಿದ್ಯೆಯನ್ನ, ಅದ್ಭುತ ಜ್ಞಾನವನ್ನ ಬೇಹದ್ದಿನ ತಂದೆಯ ಹೊರತಾಗಿ ಯಾರು ಕೂಡ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬುಲಾತೆ ಬಿ ಹೇ ಬಾಬಾ ಆವೋ ಹಮ್ಕೋ ಪಾವನ್ ದುನಿಯಾ ಮೇ ಲೇ ಚಲೋ. ಕರಿತೀರಂತೆ ಬಾಬಾ ಬನ್ನಿ ನಮ್ಮನ್ನ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗಿ, ಈ ದುಃಖದ ಜಗತ್ತಿನಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡಿ ಎಲ್ಲರೂ ಕರೀತಿದ್ದಾರೆ. ಕ್ಯೂಂಕಿ ಯಹ ಹೈ ಹಿ ಪತಿತ ದುನಿಯಾ. ಯಾಕೆಂದ್ರೆ ಈ ಜಗತ್ತೇ ಆಗಿದೆ, ಪತಿತ ಆಗಿದೆ, ಇದು ದುಃಖಿ ಆಗಿದೆ, ಅಶಾಂತಿ ಆಗಿದೆ, ಇಲ್ಲೆಲ್ಲಾ ವಿಕಾರಗಳು ಎಲ್ಲರಿಗೂ ಸತಾಯಿಸ್ತಾ ಇದ್ದಾವೆ. ಅದಕ್ಕಾಗಿ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತೇಳಿ ಕರೀತಾ ಇದ್ದೀರಿ. ಪಾವನ ದುನಿಯಾ ಮೇಲೆ ಚಲೋ. ಬಾಬಾರವ್ರಿಗೆ ಹೇಳ್ತಾರೆ ಅಂತ ಪಾವನ ಜಗತ್ತಿಗಾಗಿ ಕರ್ಕೊಂಡು ಹೋಗಿ. ವಹ ತೋಡೆ ಹಿ ಕಹೆಂಗೆ ಬಾಬಾ ಆವೋ ಪಾವನ್ ದುನಿಯಾ ಮೇ ಲೇ ಚಲೋ. ಸತ್ಯುಗದಲ್ಲಿ ಈ ರೀತಿ ಕರೆಯೋದಿಲ್ಲ. ಪಾವನ ಜಗತ್ತಿನಲ್ಲಿ ಬಂದು ನಮ್ಮನ್ನ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸತ್ಯುಗದಲ್ಲಿದ್ದಾಗ ಕರೆಯೋದಿಲ್ಲ, ಇಲ್ಲಿ ಕರಿತಾ ಇದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಚ್ಚೆ ಜಾನ್ತೆ ಹೇ ಹಮ್ ಆತ್ಮೋ ಕಾ ಬಾಪ್ ಹೇ.
ಈ ಮಕ್ಕಳಿಗೆ ಗೊತ್ತಾಗಿದೆ ಶಿವಬಾಬಾ ಯಾರಾಗಿದ್ದಾರೆ, ಓದಿಸೋರು ಯಾರಾಗಿದ್ದಾರೆ, ನಾವೆಲ್ಲ ಆತ್ಮಗಳ ತಂದೆ. ತೋ ದೇಹ ಕಾ ಬಾನು ಟೂಟ್ ಜಾನಾ ಹೇ. ಹೀಗೆ ಆತ್ಮಗಳ ತಂದೆ ಅಂತೇಳಿ ಗೊತ್ತಾದ ತಕ್ಷಣ ಈ ವಿನಾಶ ಆಗುವಂತ ಈ ದೇಹದ ಬಾನವು ತುಂಡಾಗ್ಬೇಕಾಗಿದೆ, ಮರ್ತೋಗ್ಬೇಕಾಗಿದೆ. ಆತ್ಮ ಕಹತೆ ಹೇ ಹಮ್ ಹಮಾರೆ ಬಾಪ್ ಹೇ. ಹೀಗೆ ಬಾಬಾ ಆತ್ಮ ಹೇಳುತ್ತಂತೆ ಇವರು ನಮ್ಮ ತಂದೆ ಆಗಿದ್ದಾರೆ. ಶರೀರದ ತಂದೆ ಇಲ್ಲ, ಆತ್ಮನ ತಂದೆ, ಆತ್ಮನೇ ಗುರ್ತಿಸ್ತೆ. अब यह तो निश्चय रहना चाहिए बरोबर बाप भी बाप के बिगर कोई इतनी ನಾಲೆಜ್ नहीं दे सकता. ಹೀಗೆ ನಿಮ್ಗೆ ಇಷ್ಟು ನಿಶ್ಚಯ ಇರಬೇಕು, ಇಂಥ ಅದ್ಭುತವಾದ ಜ್ಞಾನ ತಂದೆಯ ಹೊರತು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪಹಲೆ ತೋ ಯಹ ನಿಶ್ಚಯ ಬುದ್ಧಿ ಚಾಹಿಯೇ. ಮೊದಲಂತೂ ಈ ನಿಶ್ಚಯ ಇರಬೇಕು, ಓದಿಸೋರು ಯಾರಾಗಿದ್ದಾರೆ, ಓದಿಸೋರ್ ಮೇಲೆ ಇಷ್ಟು ನಿಶ್ಚಯ ಇರಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಿಶ್ಚಯ ಬಿ ಆತ್ಮಕ್ಕೂ ಬುದ್ಧಿ ಮೇ ಹೋನಾ ಚಾಹಿಯೇ. ನಿಶ್ಚಯ ಎಲ್ಲಿ ಆಗುತ್ತೆ, ಬಾಬಾ ಹೇಳ್ತಾರೆ ಆತ್ಮನ ಬುದ್ಧಿಯಲ್ಲಿನೇ ಆಗುತ್ತೆ. ಹೀಗಾಗಿ ಆತ್ಮನ ಬುದ್ಧಿಯಲ್ಲಿ ಬಾಬಾನ ಮೇಲೆ ಇಷ್ಟು ನಿಶ್ಚಯ ಇರಬೇಕಾಗಿದೆ. ಆತ್ಮಕ್ಕೂ ಜ್ಞಾನ ಮಿಲ್ತಾ ಹೇ ಹಮಾರ ವಹ ಬಾಪ್ ಹೇ. ಆತ್ಮನಿಗೀಗ ಜ್ಞಾನ ಸಿಕ್ಬಿಟ್ಟಿದೆ, ಓದಿಸೋರು ನನ್ನ ತಂದೆ ಆಗಿದ್ದಾರೆ ಅಂತೇಳಿ ಆತ್ಮ ಗುರುತಿಸಿದೆ, ನಿಶ್ಚಯ ಆಗಿದೆ. ಯಹ ಬಹುತ್ ಪಕ್ಕಾ ನಿಶ್ಚಯ ಬಚ್ಚೋಂಕೋ ಹೋನಾ ಚಾಹಿಯೇ. ಇಂತಹ ಪಕ್ಕಾ ನಿಶ್ಚಯ ಬಹಳ ಜನ ಮಕ್ಕಳಿಗಾಗ್ಬೇಕಾಗಿದೆ. ಕೆಲವರು ಸಂಶಯ ಬುದ್ಧಿಯವರು ಇದ್ದಾರೆ, ಕೆಲವರು ಹೇಳಿದ್ರು ಇನ್ನೂ ಗುರ್ತಿಸ್ತಾ ಇಲ್ಲ, ಹೇಳಿದ್ರು ಇನ್ನೂ ತಿಳ್ಕೊಳ್ತಾ ಇಲ್ಲ. ಆತ್ಮಗಳ ತಂದೆ ಬಂದಿದ್ದಾರೆ ಅಂದ್ರೆ ಇಡೀ ಪ್ರಪಂಚದವರೇ ಗುರ್ತಿಸ್ಬೇಕು, ಆದ್ರೆ ಇನ್ನೂ ಪಕ್ಕಾ ನಿಶ್ಚಯ ಆಗಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. मुख से कहना कुछ भी नहीं है, हम आत्मा एक शरीर छोड़ दूसरा लेते हैं. ಮುಖದಿಂದ ಏನನ್ನು ಹೇಳುವ ಅವಶ್ಯಕತೆ ಇಲ್ಲ. ಬಾಬಾ ಹೇಳಿರುವ ಜ್ಞಾನವನ್ನ ಬುದ್ಧಿಯಿಂದ ತಿಳ್ಕೊಳ್ತಾ ಹೋಗ್ಬೇಕು, ನಿಶ್ಚಯ ಮಾಡ್ಕೊಳ್ತಾ ಹೋಗ್ಬೇಕಾಗಿದೆ. ಆತ್ಮ ಆತ್ಮ ಹಿ ಸಬ್ ಆತ್ಮಕ್ಕೆ ಭಿ ಸಬ್ ಸಂಸ್ಕಾರ ಹೇ. ಹೀಗೆ ಬಾಬಾ ಹೇಳ್ತಾರೆ ಎಲ್ಲ ಆತ್ಮನಲ್ಲಿನೇ ಸಂಸ್ಕಾರ ಇರೋದು. ಅಬ್ ತುಮ್ ಜಾನ್ತೆ ಹೋ ಬಾಬಾ ಆಯಾ ಹುವಾ ಹೇ. ತಾವು ಮಕ್ಕಳಿಗೆ ಗೊತ್ತಾಗಿದೆ ಬಾಬಾ ಬಂದಿದ್ದಾರೆ. ಹಮ್ಕೋ ಐಸೆ ಪಡಾತೆ ಹೇ ಕರ್ಮ ಸಿಕ್ಲಾತೆ ಹೇ ಜೋ ಹಮ್ ಇಸ್ ದುನಿಯಾ ಮೇ ಭಿ ಆಯಂಗೆ ನಹಿ. ಬಾಬಾ ಬಂದಿದ್ದಾರೆ, ನಮಗೆ ಇಂಥ ವಿದ್ಯೆಯನ್ನ ಓದಿಸ್ತಾ ಇದ್ದಾರೆ, ಇಂಥ ಕರ್ಮವನ್ನ ಕಲ್ಸ್ಕೊಡ್ತಾ ಇದ್ದಾರೆ. ನಾವು ಪುನಃ ಮತ್ತೆ ಈ ಹಳೆ ಜಗತ್ತಲ್ಲೇ ಬರೋದಿಲ್ಲ ಅಂತ ಶ್ರೇಷ್ಠ ಕರ್ಮವನ್ನ ಬಾಬಾ ಕಲ್ಸ್ಕೊಡ್ತಿದ್ದಾರೆ. ಹೊಸ ಜಗತ್ತಲ್ಲೇ ಹೋಗ್ಬಿಡ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ವಹ ಮನುಷ್ಯ ತೋ ಸಮಸ್ತೆ ಹೇ ಇಸ್ ದುನಿಯಾ ಮೇ ಆನಾ ಹೇ. ಆ ಮನುಷ್ಯರು ತಿಳ್ಕೊಳ್ತಾರೆ ಮತ್ತೆ ಪುನರ್ಜನ್ಮ ಪಡ್ಕೊಂಡು ಇದೇ ಜಗತ್ತಲ್ಲೇ ಬರ್ಬೇಕು, ಮತ್ತೆ ಹುಟ್ಟಬೇಕು, ಹೀಗ್ ತಿಳ್ಕೊಳ್ತಾರೆ. ತುಮ್ ಐಸೆ ನಹಿ ಸಮಸ್ತೆ ಹೋ. ಆದ್ರೆ ತಾವು ಮಕ್ಕಳು ಈಗ ಆ ರೀತಿ ತಿಳ್ಕೊಳ್ಳೋದಿಲ್ಲ. ಮತ್ತೆ ಇದೇ ದುಃಖದ ಪ್ರಪಂಚದಲ್ಲಿ, ಮೋಸದ ಪ್ರಪಂಚದಲ್ಲಿ, ಭ್ರಷ್ಟಾಚಾರ ಪ್ರಪಂಚದಲ್ಲಿ ನಾವು ಬರೋದಿಲ್ಲ. ದೇವತೆಗಳಾಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ ತಾವು ತಿಳ್ಕೊಳ್ತೀರಿ. ತುಮ್ ಯಹ ಆಧಾ ಕಲ್ಪ ಸುನ್ ಅಮರ್ಪುರಿ ಮೇ ಜಾತೆ ಹೋ. ಬಾಬಾ ಹೇಳ್ತಿದ್ರು ಈ ಜ್ಞಾನವನ್ನ ತಿಳ್ಕೊಂಡು ತಾವು ಅಮರಪುರಿಗೆ ಹೋಗುವರಿದ್ದೀರಿ. ಅಮರಪುರಿ ಅರ್ಥಾತ್ ಜಹಾ ಸದಾ ಅಮರ ರಹೆ. ಅಮರಪುರಿ ಅಂದ್ರೇನೆ ಅರ್ಥ ಅಲ್ಲಿ ಸದಾ ಅಮರರಾಗಿರ್ತೀರಿ. सतयुग त्रेता में त्रेता है ही अमरपुरी. बच्चों की कितनी ಖುಷಿ ಹೋನಿ ಚಾಯಿ. ಅರ್ಧಕಲ್ಪ ಸತ್ಯ ತ್ರೇತಾಯುಗ ಅರ್ಧಕಲ್ಪನು ಅಮರಪುರಿನೇ ಆಗಿರುತ್ತೆ. ಹಾಗಾಗಿ ಅಷ್ಟು ಜನ್ಮದವರೆಗೂ ತಾವು ಅಮರರಾಗಿರ್ತೀರಿ. ಹಾಗಾದ್ರೆ ಎಷ್ಟು ಖುಷಿ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಪಡಾಯಿ ಶಿವಾಯ ಬಾಪ್ಗೆ ಅವ್ರು ಕೊಯಿ ಪಡನಾ ಸಕೆ. ಈ ವಿದ್ಯೆಯನ್ನ ಬಾಬಾ ಅಲ್ದೆ ಮತ್ತೆ ಯಾರು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಿಶ್ಚಯ ಇರ್ಬೇಕು, ಈ ವಿದ್ಯೆ ಓದಿಸೋರು ಶಿವಬಾಬಾನೇ ಆಗಿದ್ದಾರೆ, ಅವರು ಹೊರತಾಗಿ ಯಾರು ಓದಿಸೋದಿಲ್ಲ. बाप हमको पढ़ाते हैं और जो टीचर्स है वही ಆರ್ಡಿನರಿ ಮನುಷ್ಯ ಹೇ. ಬಾಬಾ ಹೇಳ್ತಿದ್ದಾರೆ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ ಇಷ್ಟು ಶ್ರೇಷ್ಠ ವಿದ್ಯೆ ಓದಿಸ್ತಾರೆ. ಇನ್ನು ಅವರೆಲ್ಲ ಮನುಷ್ಯರು ಆರ್ಡಿನರಿ ಆಗಿರುವ ಸಾಮಾನ್ಯ ಶಿಕ್ಷಕರು. ವಹ ತುಮ್ ಜಿಸ್ಕೋ ಪತಿತ ಪಾವನ್ ದುಃಖ ಹರ್ತ ಸುಖ ಕರ್ತ ಕಾತೆ ಹೋ. ಹೀಗೆ ಈ ಬೇಹದ್ದಿನ ವಿದ್ಯೆಯನ್ನ ಓದಿಸುವಂತ ತಂದೆಗೆನೆ ತಾವು ಮಹಿಮೆ ಮಾಡ್ತಿದ್ದೀರಿ. ಪತಿತ ಪಾವನ ದುಃಖ ಹರ್ತ ಸುಖ ಕರ್ತ ಬಾಪ್ ಅಬ್ ಸಮ್ಮುಖ ಪಡಾ ರಹಾ ಹೇ. ಹೀಗೆ ಅಂತ ತಂದೆ ತಾವು ಮಕ್ಕಳ ಸಮ್ಮುಖದಲ್ಲಿ
ಓದಿಸ್ತಾ ಇದ್ದಾರೆ, ತಾವು ಆತ್ಮಗಳು ಕೇಳಿಸ್ಕೊಳ್ತಾ ಇದ್ರಿ. सम्मुख होने बिगर राजयोग की पढ़ाई कैसे ಪಡೆಯಂಗೆ. ಬಾಬಾ ಹೇಳ್ತಿದ್ದಾರೆ, ಸಮ್ಮುಖ ಬರದೆ ಸಮ್ಮುಖದಲ್ಲಿ ಕುಳಿತುಕೊಳ್ಳದೆ ರಾಜಯೋಗ ವಿದ್ಯೆಯನ್ನ ಹೇಗೆ ಓದ್ತೀರಿ, ಹೇಗೆ ಓದಿಸ್ಲಿಕ್ಕೆ ಸಾಧ್ಯ ಅಂತ ಬಾಬಾ ಕೇಳ್ತಾರೆ. ಬಾಬಾ ಸಮ್ಮುಖ ಬಂದಾಗಲೇ ಈ ರಾಜಯೋಗ ವಿದ್ಯೆಯನ್ನ ಓದಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಾಪ್ कहते हैं तुम स्वीट बच्चों को यह पढ़ाने आना आता हूँ. ತಾವು ಸ್ವೀಟ್ ಮಕ್ಕಳಿಗೆ, ಮಧುರ ಮಕ್ಕಳಿಗೆ ನಾನು ಓದಿಸುವುದಕ್ಕಾಗಿ ಬಂದಿದ್ದೀನಿ. पढ़ाने लिए तिन्ही प्रवेश ಪಡಾನೆ ಲಿಯೇ ಇನ್ಮೆ ಪ್ರವೇಶ ಕರ್ತಾ ಹೂँ. ಓದಿಸುವುದಕ್ಕಾಗಿನೇ ಇವರಲ್ಲಿ ಪ್ರವೇಶ ಮಾಡಿರೋದು. ದೇಹದ ಆಧಾರ ಬೇಕಾಗಿದೆ ಓದಿಸುವುದಕ್ಕಾಗಿ. ನಿರಾಕಾರ ತಂದೆ ಹೇಗೆ ನಿರಾಕಾರ ರೂಪದಲ್ಲಿ ಓದಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ಓದಿಸುವುದಕ್ಕಾಗಿನೇ ಬ್ರಹ್ಮಾರವರ ತನುವಿನಲ್ಲಿ ಪ್ರವೇಶ ಮಾಡಿದ್ದೀನಿ. ಬರೋಬರ್ ಭಗವಾನ್ ವಾಚ್ भी है जो तो जरूर उनको शरीर चाहिए. ಭಗವಾನ್ ವಾಚ ಇದೆ ಅಂದ್ರೆ ಅರ್ಥ ಭಗವಂತ ಮಾತಾಡ್ತಾರೆ ಅಂದ್ಮೇಲೆ ಅರ್ಥ ಅವ್ರಿಗೆ ಶರೀರ ಬೇಕಲ್ವಾ ಅಂತ ಹೇಳಿ ಬಾಬಾ ಹೇಳ್ತಾರೆ. ಶರೀರದ ಅವಶ್ಯಕತೆ ಇರುತ್ತೆ. ನ ಸಿರ್ಫ್ ಮುಖ ಪರಂತು ಸಾರಾ ಶರೀರ ಚಾಯಿ. ಬಾಬಾ ಕೇವಲ ಮುಖ ಅಷ್ಟೇ ಅಲ್ಲ, ಇಡೀ ಶರೀರ ಕೂಡ ಬೇಕಾಗತ್ತೆ. ಖುದ್ कहते हैं मीठे मीठे रूहानी बच्चे मैं कल्प कल्प पुरुषोत्तम संगमिಗೂ ಸಾಧಾರಣ ತನ್ಮಯ ಆತಾ ಹೂँ. ಬಾಬಾ ಸ್ವತಃ ಅವರ ತನುವಿನಲ್ಲಿ ಕೂತ್ಕೊಂಡು ಮಕ್ಕಳ ಜೊತೆಗೆ ಮಾತಾಡ್ತಿದ್ದಾರೆ. ಮಧುರ ಮಧುರ ಆತ್ಮಿಕ ಮಕ್ಕಳೇ, ನಾನು ಪ್ರತಿ ಕಲ್ಪ ಈ ಸಂಗಮಯುಗದಲ್ಲೇ ಬಂದು ಈ ಸಾಧಾರಣ ತನುವಿನಲ್ಲೇ ಕುಳಿತು ತಾವು ಮಕ್ಕಳಿಗೆ ಓದಿಸ್ತಾ ಇದ್ದೇನೆ. ಬಹುತ್ ಗರೀಬಿ ನಹಿ ತೋ ಬಹುತ್ ಸೌಕಾರ್ ಬಿ ನಹಿ, ಸಾಧಾರಣ ಹೇ. ಯಾರಲ್ಲಿ ಶಿವಬಾಬಾ ಪ್ರವೇಶ ಆಗ್ತಾ ಇದ್ದಾರೆ ಅವರು ಬಹಳ ಸೌಕಾರನೂ ಅಲ್ಲ, ಬಹಳ ಬಡವರು ಅಲ್ಲ, ಸಾಧಾರಣ ಇದ್ದಾರೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಸಾರಿ ದುನಿಯಾ ಕೆ ಲಿಯೇ ಬಿ ನಿಶ್ಚಯ ಹೋನಿ ಚಾಹಿ. ಬಾಬಾ ಯಾರಲ್ಲಿ ಬಂದಿದ್ದಾರೆ, ಹೇಗೆ ಓದಿಸ್ತಾ ಇದ್ದಾರೆ, ಅದು ಇಡೀ ಜಗತ್ತಿಗೆ ಈಗ ನಿಶ್ಚಯ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲರಿಗೂ ಗೊತ್ತಾಗ್ಬೇಕಾಗಿದೆ. ಯಹ ಹಮಾರ ಬಾಪ್ ಹೇ ಹಮ್ ಆತ್ಮ ಹೇ. ಈ ನಿಶ್ಚಯ ಆಗ್ಬೇಕು, ಇವರು ನಮ್ಮ ತಂದೆ ಆಗಿದ್ದಾರೆ, ನಾವೆಲ್ಲರೂ ಆತ್ಮ ಆಗಿದ್ವಿ. ಇಡೀ ಪ್ರಪಂಚಕ್ಕೆ ಈ ನಿಶ್ಚಯ ಬರ್ಬೇಕಾಗಿದೆ. ಹಮ್ ಆತ್ಮ ಕಾ ಬಾಪ್ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ, ನಾವು ಶಿವ ಬಾಬಾರವ್ರಿಗೆ ನಮ್ಮ ಆತ್ಮಗಳ ತಂದೆ ಇವರು ಅಂತ ಹೇಳಿ ಹೇಳ್ತೀರಿ. ಸಾರಿ ದುನಿಯಾಕ್ಕೆ ಜೋ ಬಿ ಮನುಷ್ಯ ಮಾತ್ರ ಬಿ ಆತ್ಮಾಯೇ ಹೇ, ಉನ್ ಸಬ್ ಕಾ ಬಾಪ್ ಹೇ, ಇಸ್ಲಿಯೇ ಉನ್ಕೋ ಬೇಹದ್ ಕಾ ಬಾಪ್ ಕಹಾ ಜಾತಾ ಹೇ. ಹೀಗೆ ಬಾಬಾ ಹೇಳ್ತಿದ್ರೆ, ಇಡೀ ಮನುಷ್ಯ ಮಾತ್ರರು, ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರಲ್ಲಿ ಆತ್ಮ ಇದೆ. ಆ ಆತ್ಮನಿಗೆ ತಂದೆ ಶಿವಬಾಬಾನೇ ಆಗಿದ್ದಾರೆ. ಹಾಗಾಗಿ ಇವ್ರಿಗೆ ಬೇಹದ್ದಿನ ತಂದೆ ಅಂತೇಳಿ ಹೇಳಲಾಗುತ್ತೆ. ಶಿವ ಜಯಂತಿ ಮನಾತೆ ಹೇ ಉನ್ಕೋ ಬಿ ಕಿಸಿಕೋ ಪತಾ ಹಿ ನಹಿ. ಬಾಬಾ ಹೇಳ್ತಿದ್ರೆ, ಶಿವ ಜಯಂತಿ ಆಚರಣೆ ಮಾಡ್ತಿದ್ರಿ ಭಾರತದಲ್ಲಿ, ಆದ್ರೂ ಅವರ ಬಗ್ಗೆ ತಮಗೂ ಎಲ್ಲರಿಗೂ ಸರಿಯಾದ ಜ್ಞಾನ ಗೊತ್ತಿಲ್ಲ. कोई भी पूछते ಶಿವ ಜಯಂತಿ ಕಬ್ ಸೆ ಮನಾಯಿ ಆಯಿ ಹೇ. ಕೆಲವ್ರು ಕೇಳ್ತಾರಂತೆ, ಶಿವ ಜಯಂತಿಯನ್ನ ಯಾವಾಗಿನಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ, ಗೊತ್ತಿಲ್ಲ ಅಂತ ಹೇಳಿ ಬಾಬಾ ತಿಳಿಸ್ತಾರೆ. ಅವ್ರಿಗೂ ಗೊತ್ತಿಲ್ಲ. ತೋ ಕಹೆಂಗೆ ಪರಂಪರಾಸೆ, ಹೇಳ್ಬಿಡ್ತಾರಂತೆ ಪರಂಪರೆಯಿಂದ ಬಾಬಾ ನಮ್ಗೆ ಓದಿಸ್ತಾ ಬಂದಿದ್ದಾರೆ. ಯಹ ಬಿ ಕಬ್ ಸೆ, ಪರಂಪರೆ ಅಂತ ಹೇಳ್ತಿರಂದ್ಮೇಲೆ ಮತ್ತೆ ಯಾವಾಗಿಂದ ಅಂತ ಹೇಳಿ ಸಮಯ ಕೇಳ್ತಾರೆ ಬಾಬಾ. ಕೊಯ್ ಡೇಟ್ ತೋ ಚಾಯೇನ, ಹಾಗಾದ್ರೆ ಯಾವ್ದಾದ್ರು ವರ್ಷ ದಿನಾಂಕ ಇರ್ಬೇಕಲ್ವಾ ಅಂತೇಳಿ ಬಾಬಾ ಕೇಳ್ತಿದ್ದಾರೆ. ಡ್ರಾಮಾ ಮೇ ಅನಾದಿ ಹೇ, ಡ್ರಾಮಾ ತೋ ಅನಾದಿ ಹೇ ಪರಂತು ऑटोमेटिक जो ड्रामा में होती है ಉನ್ಕಿ ಸ್ಥಿತಿ ತಾರೀಕು ತೋ ಚಾಯೇನಾ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಡ್ರಾಮಾ ಅನಾದಿ ಇದೆ, ಅಕ್ಯುರೇಟ್ ಆಗಿ ನಡೀತಾ ಇದೆ, ಹಾಗಾದ್ರೆ ಅದಕ್ಕೆ ತಿಥಿ ತಾರೀಕು ಏನಾದ್ರೂ ಇರ್ಬೇಕಲ್ವಾ. ಯಹ ತೋ ಕೊಯ್ ಬಿ ಜಾನ್ತೆ ಹಿ ನಹಿ. ಈ ನಾಟಕ ಯಾವಾಗ ಆರಂಭ ಆಗುತ್ತೆ, ಯಾವಾಗ ಅಂತ್ಯ ಆಗುತ್ತೆ, ಕ್ಯೂರೇಟ್ ಆದ ಸಮಯ ಬೇಕಲ್ವಾ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಹಮಾರಾ ಶಿವ ಬಾಬಾ ಆತೆ ಹೇ उस लव से उनकी तिथि तारीख तो चाहिए जयंती नहीं मनाते हैं.
ಹೀಗೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ಬಂದಿದ್ದಾರೆ, ಅವ್ರನ್ನ ಇಷ್ಟು ಪ್ರೀತಿಯಿಂದ ಅವರ ಜಯಂತಿಯನ್ನ ಆಚರಣೆ ಮಾಡುತ್ತಿಲ್ಲ. ಯಾಕೆಂದ್ರೆ ಅವ್ರು ಯಾರಿದ್ದಾರೆ, ಯಾವಾಗ ಬಂದಿದ್ರು, ಏನ್ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ಹೀಗೆ ಅಂಧಶ್ರದ್ಧೆಯಲ್ಲೇ ಆಚರಣೆ ಮಾಡ್ತಿದ್ದಾರೆ. ಹಾಗೆ ತಿಳ್ಕೊಂಡ್ ನೋಡಿದ್ರೆ ಬಾಬಾರವರ ಜಯಂತಿಯನ್ನ ಎಷ್ಟು ಪ್ರೀತಿಯಿಂದ ಆಚರಣೆ ಮಾಡ್ಬೇಕು, ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕು. ಯಾಕೆಂದ್ರೆ ಅವರು ಭಾರತವನ್ನೇ ಇಷ್ಟು ಶ್ರೇಷ್ಠ ಮಾಡಿದ್ರು, ಸ್ವರ್ಗ ಮಾಡಿದ್ರು, ವೈಕುಂಠವನ್ನಾಗಿ ಮಾಡಿದ್ರು. ಇಡೀ ಭಾರತವಾಸಿಗಳೇ ಶಿವ ಜಯಂತಿಯನ್ನ ಎಷ್ಟು ಪ್ರೀತಿಯಿಂದ ಆಚರಣೆ ಮಾಡ್ಬೋದಿತ್ತು. ನೆಹರು ಕಿ ಜಯಂತಿ ಉಸ್ ಲವ್ ಸೆ ಮನಾತೆ ಹೇ. ಆದ್ರೆ ನೆಹರು ಅವರ ಜಯಂತಿಯನ್ನ ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಎಲ್ಲಾ ಸರ್ಕಾರದ ಇಲಾಖೆಯವರೆಲ್ಲ ನೆಹರು ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾರೆ, ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆಸುಬಿ ಆಜಾಯೆ, ಶಿವಬಾಬಾರವ್ರನ್ನ ಇಷ್ಟು ಪ್ರೀತಿಯಿಂದ ನೀವು ಜಯಂತಿ ಆಚರಣೆ ಮಾಡ್ಬೇಕು. ಆ ಖುಷಿಯಲ್ಲಿ ಕಣ್ಣೀರು ಕೂಡ ಬಂದ್ಬಿಡ್ಬೇಕಾಗಿದೆ. ಶಿವ ಜಯಂತಿ ಕಾ ಶಿವ ಜಯಂತಿ ಕಾ ಕಿಸಿ ಕೋ ಭಿ ಪತಾ ನಹಿ ಹೇ. ಆದ್ರೆ ನೆಹರು ಜಯಂತಿ ಪ್ರಸಿದ್ಧಿ ಆಗಿದೆ ಹೊರತು ಶಿವ ಜಯಂತಿ ಅಷ್ಟು ಪ್ರಸಿದ್ಧಿ ಆಗಿಲ್ಲ, ಯಾರಿಗೂ ಗೊತ್ತಿಲ್ಲ. ಇತ್ತೀಚೆಗೆ ಕಲಿಯುಗದ ಅಂತ್ಯದಲ್ಲಿ ಹುಟ್ಟಿರುವ ನೆಹರು ಅವರು ದೇಶಕ್ಕಾಗಿ ಒಂದ್ಸಲ್ವೇನ ಸೇವೆ ಮಾಡಿದ್ದಾರೆ. ಅಂಥದ್ದೇನು ಈ ಜಗತ್ತಿಗಾಗಿ, ಈ ಪ್ರಪಂಚಕ್ಕಾಗಿ, ಭಾರತಕ್ಕಾಗಿ ಅಷ್ಟು ಸುಖವನ್ನ ಕೊಟ್ಟಿಲ್ಲ. ಆದ್ರೂ ಅವರ ಜಯಂತಿಯನ್ನ ಇಷ್ಟು ಖುಷಿಯಿಂದ ಪ್ರೀತಿಯಿಂದ ಮಾಡ್ತಾರೆ. ಆದ್ರೆ ಶಿವಬಾಬಾರವರ ಜಯಂತಿ ಅಂತೂ ಯಾರು ತಿಳ್ಕೊಂಡಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ತುಮ್ ಬಚ್ಚೆ ಅನುಭವಿ ಹೋ. ಈಗ ನೀವು ಮಕ್ಕಳು ಬಹಳ ಅನುಭವಿ ಆಗಿದ್ದೀರಿ, ಜ್ಞಾನದಲ್ಲಿ ಬಹಳ ತಿಳ್ಕೊಂಡಿದ್ದೀರಿ, ಎಲ್ಲದರದ ಅನುಭವ ಗೊತ್ತಾಗಿದೆ. ಅನೇಕ ಮನುಷ್ಯ ಜಿನ್ಕೋ ಕುಚ್ ಭಿ ಪತಾ ನಹಿ ಹೇ. ಆದ್ರೆ ಅನೇಕ ಮನುಷ್ಯರಿದ್ದಾರೆ, ಆ ಮನುಷ್ಯರಿಗೂ ಯಾರಿಗೂ ಗೊತ್ತಿಲ್ಲ ನಾವು ಆತ್ಮ ಆಗಿದ್ದೀವಿ, ನಾ ಆತ್ಮನಿಗೆ ತಂದೆ ಶಿವಬಾಬಾ ಆಗಿದ್ದಾರೆ ಅನ್ನೋದು ತಿಳ್ಕೊಂಡಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಿತನೆ ಮೇಳ ಲಗ್ತೆ ಹೇ. ಎಷ್ಟೊಂದು ಮೇಳಗಳನ್ನು ಮಾಡ್ತಾರೆ. ವಹ ಜೋ ಜಾತೆ ಹೇ ವಹ ಪತಾ ಸಕ್ತಾ ಹೇ ಕಿ ಸಚ್ ಸಚ್ ಕ್ಯಾ ಹೇ. ಜೈಸೆ ಬಾಬಾ ನೆ ಅಮರನಾಥ್ ಕಾ ಭಿ ಮೀಸಲ್ ಬದಲಾತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಮೇಳದಲ್ಲಿ ಹೋದಾಗ ಗೊತ್ತಾಗುತ್ತೆ ಸತ್ಯ ಯಾವುದು ಅನ್ನೋದು. ಅಮರನಾಥಕ್ಕೂ ಕೂಡ ಹೋಗ್ತಾರೆ, ಅಮರನಾಥದಲ್ಲಿ ಕೂಡ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅಲ್ಲಿಯ ಸತ್ಯಾಂಶ ಏನು, ಹಿಮ ಹೇಗಾಯ್ತು, ಶಿವಲಿಂಗ ಹೇಗೆ ರಚನೆ ಆಯ್ತು ಅನ್ನೋದು. ವಹ ಜಾಕರ್ ದೇಕೆ ಸಚ್ಚ ಸಚ್ಚ ಕ್ಯಾ ಹೋತಾ ಹೇ. दूसरे तो जो औरों को द्वार सुनाते हैं, यह बतलाते हैं, कोई न कहा बर्फ का लिंग बना होता है, ಕಹೆಂಗೆ ಸತ್ ಹೇ. ಹೀಗೆ ಕೆಲವ್ರು ಹೇಳ್ತಾರಂತೆ, ಅದೇ ವಾಸ್ತವದಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಅದು ಆಕ್ಚುಲಿ ಶಿವಲಿಂಗ ನೀರಿನ ಹನಿ ಬಿದ್ದು ವಾತಾವರಣದಿಂದ ತಂಪಾಗಿ ಬರ್ಫ್ನ ಲಿಂಗ ತಯಾರಾಗಿದೆ. ಅದು ಅಮರನಾಥ ಲಿಂಗು ತಾನಾಗೆ ಉದ್ಭವ ಆಯ್ತು ಹೀಗೆ ಹೇಳ್ಬಿಡ್ತಾರೆ. ಅಭಿ ತುಮ್ ಬಚ್ಚೋಂ ಕೋ ಅನುಭವ ಮಿಲಾ ಹೇ, ರೈಟ್ ಕ್ಯಾ ಹೇ ರಾಂಗ್ ಕ್ಯಾ ಹೇ. ಈಗ ತಾವು ಮಕ್ಕಳಿಗೆ ಗೊತ್ತಾಗಿದೆ, ಇಷ್ಟು ಒಳ್ಳೆ ಜ್ಞಾನ ಸಿಕ್ಕಿದೆ, ಭಕ್ತಿ ಮಾರ್ಗದಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆ. ಬಾಬಾ ಹೇಳುದು ಎಷ್ಟೆಷ್ಟು ರೈಟ್ ಆಗಿದೆ, ಎರಡರ ಹೋಲಿಕೆಯಲ್ಲಿ ತಾವು ಸತ್ಯವನ್ನ ತಿಳ್ಕೊಳ್ತಾ ಇದ್ರಿ. ಅಬ್ ತಕ್ ಜೋ ಕುಚ್ ಸುನ್ತೆ ಪಡ್ತೆ ಆಯೆ ಹೇ ಸಬ್ ತೋ ಅನ್ರೈಟಿಯಸ್ ಹೇ. ಹೀಗೆ ಬಾಬಾ ಹೇಳ್ತಾರೆ, ಇಲ್ಲಿವರೆಗೂ ಏನೆಲ್ಲಾ ಕೇಳ್ತಾ ಬಂದಿದ್ರಿ, ಏನೆಲ್ಲಾ ಓದ್ತಾ ಬಂದಿದ್ರಿ, ಅದೆಲ್ಲನೂ ಅಸತ್ಯನೇ ಆಗಿದೆ. ಎಲ್ಲ ಸುಳ್ಳೇ ಕೇಳ್ತಾ ಬಂದಿದ್ರಿ. ಗಾಯನ್ ಬಿ ಹೈನ ಜೂಟಿ ಮಾಯಾ ಜೂಟಿ ಕಾಯಾ, ಯಹ ಜೂಟ್ ಕಂಡ್ ಹೇ ಯಹ ಹೇ ಹಿ ಸಚ್ ಕಂಡ್, ವಹಾ ಹಿ ಸಚ್ ಕಂಡ್. ಇದಂತೂ ಹಳೆಯ ಜಗತ್ತು, ಇದು ಗೊತ್ತಾಗಿದೆ, ಇದು ಸುಳ್ಳು ಮಾಯೆ, ಸುಳ್ಳು ಕಾಯೆ, ಸುಳ್ಳು ಪ್ರಪಂಚ ಇದು. ಈಗ ಬಾಬಾ ಹೇಳುವಂಥದ್ದು ಸತ್ಯ ಜ್ಞಾನ, ಅದಾಗಿದೆ ಸತ್ಯಖಂಡ. सतयुग त्रेता द्वापर पास्ट हो गया, अब कलयुग चल रहा है. ಹೀಗೆ ಎಲ್ಲ ಯುಗಗಳು ಕಳೀತಾ ಹೋಗಿದಾವೆ, ಸತ್ಯ ತ್ರೇತ ದ್ವಾಪರ ಯುಗ, ಈಗ ಕಲಿಯುಗದಲ್ಲಿ ತಾವಿದ್ದೀರಿ. ಯಹ ಬಿ ಬಹುತ್ ತೋಡೆ ಜಾನ್ತೆ ಹೇ. ಇಲ್ಲಿರೋರ್ಗು ಕೂಡ ಗೊತ್ತಿಲ್ಲ ನಾವು ಯಾವ ಯುಗದಲ್ಲಿ ಇದ್ದೀವಿ, ಕಲಿಯುಗದಲ್ಲಿ ಇದೀವಿ ಅನ್ನೋದು ಕೂಡ ತಮ್ಗೆ ಗೊತ್ತಿರೋದಿಲ್ಲ. ತುಮಾರೆ ಬುದ್ಧಿ ಮೇ ಅಬ್ ಖ್ಯಾಲತ್ रहते हैं, बाप के पास सारी नॉलेज है, उनको कहते हैं ಜ್ಞಾನ ಕಾ ಸಾಗರ್. ತಾವು ಮಕ್ಕಳಿಗೆ ಈಗ ಗೊತ್ತಾಗಿದೆ. ಬಾಬಾ ಹೇಳ್ತಿದ್ದಾರೆ, ಬಾಬಾರವರಲ್ಲಿ
ಇಷ್ಟೆಲ್ಲ ಜ್ಞಾನ ಇರುವ ಕಾರಣನೇ ಅವ್ರಿಗೆ ಜ್ಞಾನದ ಸಾಗರ ಅಂತ ಹೇಳಿ ಕರೀತಾ ಇದೆ. उनके पास जो नॉलेज है वह इस तन द्वारा दे इस तन द्वारा दे हमको आप समान बना रहा है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾರವರಲ್ಲಿ ಏನು ಜ್ಞಾನ ಇದೆ, ಜ್ಞಾನದ ಸಾಗರನಲ್ಲಿ ಏನು ಜ್ಞಾನ ಇದೆ, ಅದೆಲ್ಲ ಜ್ಞಾನವನ್ನ ತಾವು ಮಕ್ಕಳಿಗಾಗಿ ಕೊಡ್ತಾ ಇದ್ದಾರೆ. ಮಕ್ಕಳಿಗಾಗಿ ಕೊಟ್ಟು ತಮ್ಮ ಸಮಾನರನ್ನಾಗಿ ಮಾಡ್ಕೊಳ್ತಾರೆ. ಜೈಸೆ ಟೀಚರ್ ಬಿ ಆಪ್ ಸಮಾನ್ ಬನಾತೆ ಹೇ, ಹೇಗೆ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಶಿಕ್ಷಕರು ಓದಿಸಿ ತಮ್ಮ ಸಮಾನರನ್ನಾಗೆ ಮಾಡ್ತಾರೆ, ತಮ್ಮ ಸಮಾನ ಟೀಚರ್ ಅನ್ನಾಗೆ ಮಾಡ್ಕೊಳ್ತಾರೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾರವರಲ್ಲಿರುವ ಎಲ್ಲ ಜ್ಞಾನವನ್ನ ಮಕ್ಕಳಿಗೆ ತಿಳಿಸಿ ತಮ್ಮ ಸಮಾನ ಶಕ್ತಿವಂತರು, ಗುಣವಂತರು, ಪವಿತ್ರರನ್ನಾಗಿ ಬಾಬಾ ಮಾಡ್ಕೊಳ್ತಾ ಇದ್ದಾರೆ. तो बेहद के बाप भी है, ಕೋಶಿಶ್ ಕರ್ ಆಪ್ ಸಮಾನ್ ಬನಾತೆ. ಹೀಗೆ ಹೇಗೆ ಲೌಕಿಕದಲ್ಲಿ ಟೀಚರು ಪರಿಶ್ರಮ ಪಟ್ಟು ತಮ್ಮ ಸಮಾನ ಮಕ್ಕಳನ್ನ ತಯಾರು ಮಾಡ್ತಾರೆ, ಹಾಗೆ ಇಲ್ಲಿ ಶಿವಬಾಬಾರವರು ಕೂಡ ಪರಿಶ್ರಮ ಪಟ್ಟು ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಲೌಕಿಕ ಬಾಪ್ ಆ ಸಮಾನ್ ನಹಿ ಬನಾತೆ. ಲೌಕಿಕದಲ್ಲಿ ಲೌಕಿಕ ತಂದೆ ಮಕ್ಕಳನ್ನ ತನ್ನ ಸಮಾನ ಮಾಡ್ಕೊಳ್ಳೋದಿಲ್ಲ, ಆದ್ರೆ ಶಿವಬಾಬಾ ತಮ್ಮ ಸಮಾನ ಮಾಡ್ಕೊಳ್ತಾ ಇದ್ದಾರೆ. ತುಮ್ ಅಬ್ ಆಯೆ ಹೋ ಬೇಹದ್ ಕೆ ಬಾಪ್ ಕೆ ಪಾಸ್. ತಾವೀಗ ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಿ. ಯಹ ಜಾನ್ತೆ ಹೇ ಮುಜೆ ಬಚ್ಚೋಂ ಕೋ ಆಪ್ ಸಮಾನ್ ಬನಾನಾ ಹೇ. ಬಾಬಾ ಈ ರೀತಿ ತಿಳ್ಕೊಳ್ತಾರೆ, ನಾನ್ ಮಕ್ಕಳ ಸಮ್ಮುಖದಲ್ಲಿ ಯಾಕೆ ಹೋಗ್ತಾ ಇದ್ದೀನಿ, ನನ್ನ ಸಮಾನ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋದಕ್ಕೆ. ಹಾಗಾಗಿ ನಾನು ಮಕ್ಕಳಿಗೆ ಓದಿಸ್ಬೇಕಾಗಿದೆ, ನನ್ನ ಸಮಾನ ಮಾಡ್ಬೇಕಾಗಿದೆ. ಬಾಬಾರವ್ರಿಗೆ ಆಸಕ್ತಿ ಇದೆ. ಜೈಸೆ ಟೀಚರ್ ಆಪ್ ಸಮಾನ್ ಬನಾಯಂಗೆ ನಂಬರ್ ವಾರ್ ಹೋಂಗೆ. ಹೇಗೆ ಟೀಚರು ಕೂಡ ತಮ್ಮ ಸಮಾನರನ್ನಾಗಿ ಮಾಡ್ತಾರೆ, ಎಲ್ರೂ ಅವರ ಸಮಾನ ಆಗೋದಿಲ್ಲ, ನಂಬರ್ ವಾರ್ ಆಗ್ತಾರೆ. ಯಹ ಬಾಪ್ ಬಿ ಐಸೆ ಕರ್ತೆ ಹೇ, ನಂಬರ್ ವಾರ್ ಬನೆಂಗೆ. ಬಾಬಾ ಎಲ್ಲರಿಗೇನು ಒಂದೇ ರೀತಿ ಓದಿಸ್ತಾ ಇದ್ದಾರೆ, ಒಂದೇ ರೀತಿ ಶಿಕ್ಷಣ ಕೊಡ್ತಿದ್ದಾರೆ. ಆದ್ರೆ ಓದೋರಲ್ಲಿ ಹೆಚ್ಚು ಕಡಿಮೆ ಆಗಿ ಕೆಲವರು ತಂದೆಯ ಸಮಾನ ಆಗ್ತಾರೆ, ಕೆಲವರು ಆಗೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲೂ ಕೂಡ ನಂಬರ್ ವಾರ್ ಇದ್ದೀರಿ. ಮೇ ಜೋ ಪಡಾತಾ ಹೂ ಯಹ ಬಿ ಅವಿನಾಶಿ ಪಡಾಯಿ ಹೇ. ಬಾಬಾ ಏನ್ ಓದಿಸ್ತಾ ಇದ್ದಾರೆ, ಈ ವಿದ್ಯೆ ಕೂಡ ಅವಿನಾಶಿ ಆಗಿದೆ. ಹೇಗೆ ಬಾಬಾ ಅವಿನಾಶಿ ಆಗಿದ್ದಾರೆ, ಅವರು ಕೊಡುವ ಆಸ್ತಿನೂ ಅವಿನಾಶಿ ಆಗಿದೆ, ಅವರು ಓದಿಸುವ ವಿದ್ಯೆನೂ ಅವಿನಾಶಿ ಆಗಿದೆ. ಹೀಗೆ ಬಾಬಾ ಎಲ್ಲನೂ ಅವಿನಾಶಿ ಆದದ್ದೇ ಕೊಡ್ತಾರೆ. ಜಿತನಾ ಪಡೆಂಗೆ ವಾ ವ್ಯರ್ಥ ನಹಿ ಹೋಗ ಜಾಯೇಗಾ. ಎಷ್ಟೆಷ್ಟು ನೀವು ಓದ್ತಾ ಹೋಗ್ತಿರೋ ಅದು ಎಂದೂ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಷ್ಟು ಶ್ರೇಷ್ಠ ಇದು ವಿದ್ಯೆ. ಒಂದು ದಿನ ಕ್ಲಾಸ್ ಕೇಳಿದ್ರು ಅದರ ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ವ್ಯರ್ಥ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಗೆ ಚಲ್ ಖುದ್ ಕಹೆಂಗೆ ಹಮ್ನೆ 4 ವರ್ಷ ಪಹಲೆ 8 ವರ್ಷ ಪಹಲೆ कोई से ಜ್ಞಾನ ಸುನಾತಾ. ಹೀಗೆ ಹೇಳ್ತೀರಿ, ಮೊದಲು ನಮ್ಗೆ ಈ ಜ್ಞಾನ ಸಿಕ್ಕಿತ್ತು ಒಂದ್ 4 ವರ್ಷದ ಹಿಂದೆ, ಸ್ವಲ್ಪ ಯಾರ ಹೇಳಿದ್ರು. ಇನ್ನು ಕೆಲವರು ಹೇಳ್ತಾರೆ ನಮ್ಗೆ 8 ವರ್ಷದ ಹಿಂದೆ ಸ್ವಲ್ಪ ಜ್ಞಾನ ಸಿಕ್ಕಿತ್ತು. ಆವಾಗ ಬಿತ್ತಿರುವ ಬೀಜ ಈಗ ಮೊಳಕೆ ಆಗುತ್ತೆ, ಈಗ ವೃಕ್ಷ ಆಗಿ ಬೆಳೆದಿದೆ. ಹಾಗೆ ಬಾಬಾ ಹೇಳ್ತಾರೆ, ಜ್ಞಾನ ಒಂದಲ್ಲ ಒಂದು ಸಮಯಕ್ಕೆ ಹೊರ ಬಂದೇ ಬರುತ್ತೆ. ಇದು ಅವಿನಾಶಿ ಜ್ಞಾನ, ಎಲ್ಲರಿಗೂ ತಿಳಿಸ್ತಾ ಹೋಗಿ, ಬೀಜ ಬಿತ್ತಾ ಹೋಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಬ್ ಫಿರ್ ಆಯಾ ಹೋ. ಹಾಗಾಗಿ ಈಗ ತಾವಿಲ್ಲಿ ಬಂದಿದ್ದೀರಿ. ಫಿರ್ ಕೊಯ್ ಟೈಮ್ ಪಡ್ತಾ ಹೇ. ಕೆಲವ್ರಿಗಂತೂ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಜ್ಞಾನ ಹೇಳಿದ ತಕ್ಷಣ ಎಲ್ಲರೂ ಮುರಳಿ ಕೇಳಕ್ಕೆ ಬಂದ್ಬಿಡ್ಬೇಕು, ಆ ರೀತಿಯ ನಿಯಮ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಎಕ್ಸಿಬಿಷನ್ ಅಲ್ಲಿ ನೀವು ಜ್ಞಾನ ಹೇಳಿರ್ತೀರಿ, ಬೀಜ ಬಿತ್ತಿರ್ತೀರಿ, ಅವರು ಸಮಯ ನೋಡ್ಕೊಂಡು ಖಂಡಿತ ಬರ್ತಾರೆ. ಅದು ಜ್ಞಾನ ಅವಿನಾಶಿ. ಬಾಬಾ ಹೇಳ್ತಿದ್ದಾರೆ, ಕ್ಷಮಾ ತೋ ಬಿ ಫಿರ್ ಉಸ್ ಪರ್ ಹಿ ಕೊಯ್ ತೋ ಪರ್ವಾನೆ ಏಕದಮ್ ಫಿದಾ ಹೋ ಜಾತೆ ಹೇ. ಬಾಬಾ ಕೂಡ ಹೇಳ್ತಾರೆ, ದೀಪಗಳಿಗೆ ದೀಪರಾಜನಿಗೆ ದೀಪಕ್ಕೆ ಪತಂಗಗಳು ಒಟ್ಟಿಗೆ ಬಲಿಹಾರಿ ಆಗ್ಬಿಡ್ತಾವ ಅಂತ ಬಾಬಾ ಕೇಳ್ತಾರೆ. ಕೊಯ್ ಫೇರಿ ಪಹನ್ ಚಲೆ ಜಾತೆ ಹೇ. ಕೆಲವು ಪತಂಗಗಳು ದೀಪಕ್ಕೆ ಸುತ್ತ ಹಾಕಿ ಹೊರಟೋಗ್ಬಿಡ್ತವೆ. ಶುರು ಮೇ ಕ್ಷಮಾ ಪರ್ ಬಹುತ್ ಪರ್ವಾನೆ ಆಶಿಕ್ ಹೋ ಪಡೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಕೆಲವು ಪತಂಗಗಳು ದೀಪಕನ್ಗೆ ಸುತ್ತಾಡ್ಲಿಕ್ಕೆ ಬರ್ತಾರೆ, ಆಕರ್ಷಣೆ ಆಗ್ತಾರೆ, ಬಲಿಹಾರಿ ಆಗ್ತವೆ.
ಡ್ರಾಮಾ ಪ್ಲಾನ್ ಅನುಸಾರ ಬಟ್ಟಿ ಬನಿ ಥಿ. ನಾಟಕದ ಅನುಸಾರವಾಗಿ ಯಜ್ಞದ ಆರಂಭದಲ್ಲಿ ಬಟ್ಟಿ ನಡೆದಿತ್ತು. ಕಲ್ಪ ಕಲ್ಪ ಐಸೆ ಹಿ ಹೋಗ. ಹೀಗೆ ಪ್ರತಿ ಕಲ್ಪ ಕಲ್ಪನೂ ಕೂಡ ಅದೇ ರೀತಿ ಆಗುತ್ತೆ. ಕೆಲವರು ಅಲ್ಲಿ ಬಲಿಹಾರಿ ಆದ್ರು, ಕೆಲವರು ಸುತ್ತಾಡಿ ಹೊರಟೋದ್ರು. ಹೀಗೆ ಬಾಬಾ ಹೇಳ್ತಾರೆ ಯಜ್ಞದ ಆರಂಭದಲ್ಲಿ ಕೂಡ ಕೆಲವು ಆತ್ಮಗಳು ಬೇಗ ಬೇಗ ಬಲಿಹಾರ, ಕೆಲವರು ಅಲ್ಲಿ ಇದ್ರು ಸ್ವಲ್ಪ ದಿನ ಮತ್ತೆ ಹೊರಗೆ ಹೋಗ್ತಿದ್ದಂಗೆ ಹೊರಟೋದ್ರು. ಹೀಗೆ ಬಾಬಾ ಹೇಳ್ತಿದ್ದಾರೆ ಜೋ ಕುಚ್ ಪಾಸ್ಟ್ ಹುವಾ ಕಲ್ಪ ಪೆಹಲೆ ಬಿ ಐಸೆ ಹುವಾತ. ಹೀಗೆ ಏನೆಲ್ಲ ಕಳೆದು ಹೋಗಿದೆ ಅದೆಲ್ಲ ಕಳೆದು ಹೋಗಿರೋದು ಕಲ್ಪದ ಹಿಂದೆ ಕೂಡ ಅದೇ ರೀತಿನೇ ಆಗಿತ್ತು. ಹಾಗೆ ಫಿರ್ ಬಿ ವಹಿ ಹೋಗ, ಮತ್ತೆ ಮುಂದಿನ ಕಲ್ಪಕ್ಕಾಗಿ ಅದೇ ರೀತಿನೇ ಆಗತ್ತೆ. ಬಾಕಿ ಯಹ ಪಕ್ಕಾ ನಿಶ್ಚಯ ರಖೋ ಕಿ ಹಮ್ ಆತ್ಮ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ಪ್ರತಿ ಕಲ್ಪದಂತೆನೆ ನಡೀತಾ ಇದ್ರೆ, ಆದ್ರೆ ತಾವಂತೂ ಈಗ ಈ ನಿಶ್ಚಯದಲ್ಲಿ ಇರ್ಬೇಕು, ನಾನು ಆತ್ಮ ಆಗಿದ್ದೇನೆ. ಬಾಪ್ ಹಮ್ಕೋ ಪಡಾತೆ ಹೇ. ಬಾಬಾ ನಮ್ಗೆ ಓದಿಸ್ತಾ ಇದ್ದಾರೆ, ಈ ನಿಶ್ಚಯ ಇರ್ಬೇಕಾಗಿದೆ. ಇಸ್ ನಿಶ್ಚಯ ಮೇ ಪಕ್ಕೇ ರಹೋ, ಭೂಲ್ ನಾ ಜಾವೋ. ಈ ನಿಶ್ಚಯದಲ್ಲಿ ಪಕ್ಕಾ ಆಗಿರ್ರಿ, ಎಂದೂ ಮರಿಬೇಡಿ ನಾನು ಆತ್ಮ. ನಾ ಆತ್ಮನಿಗೆ ತಂದೆ ಓದಿಸ್ತಾ ಇದ್ದಾರೆ, ಈ ನಿಶ್ಚಯ ಇರ್ಬೇಕಾಗಿದೆ. ಐಸೆ ಕೊಯಿ ಮನುಷ್ಯ ನಹಿ ಹೋಗ ಜೋ ಬಾಪ್ ಕೋ ಬಾಪ್ ನಾಮ್ ಸಮಾಜೆ. ಈ ರೀತಿ ಯಾರು ಇಂಥ ಮನುಷ್ಯರೇ ಇರೋದಿಲ್ಲ, ತಂದೆಯನ್ನ ತಂದೆ ಅಂತ ಹೇಳಿ ಹೇಳ್ದೆ ಇರುವವರು. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಭಗವಂತನನ್ನ ಕೂಗ್ತಿದ್ದಾರೆ. ತಂದೆಯ ರೂಪದಲ್ಲಿ ಅಥವಾ ಬೇರೆ ಬೇರೆ ಭಾವನೆಯಲ್ಲಿ ಇಟ್ಕೊಂಡು ಎಲ್ಲರ ತಂದೆಯನ್ನ ನೆನಪು ಮಾಡ್ತಿದ್ದಾರೆ. भल बरकत ही दे देंगे तो भी समझेंगे हमने बाप को ಬರ್ಕಾತಿ ದಿಯಾ. ಕೆಲವರು ವಿಚ್ಛೇದನವನ್ನ ಕೊಟ್ಟು ಹೋಗ್ತಾರೆ. ಆದ್ರೆ ಬುದ್ಧಿಯಲ್ಲಿ ಇರುತ್ತೆ ನಾವು ತಂದೆಗೆ ವಿಚ್ಛೇದನ ಕೊಟ್ಟಿದೀವಿ, ತಂದೆಯನ್ನ ಬಿಟ್ಟು ಬಂದಿದ್ದೀವಿ ಅಂತ ಹೇಳಿ ನಿಶ್ಚಯ ಕೂಡ ಇರುತ್ತೆ. ಯಹ ತೋ ಬೇಹದ್ ಕಾ ಬಾಪ್ ಹೇ, ಉನ್ಕೋ ತೋ ಹಮ್ ಕಬಿ ಬಿ ನಹಿ ಚೋಡೆಂಗೆ. ಇವರಂತೂ ಬೇಹದ್ದಿನ ತಂದೆ, ನಾವು ಅವ್ರನ್ನೆಂದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಜನ್ಮ ಜನ್ಮಾಂತರ ಅವ್ರನ್ನೇ ಪೂಜಿಸ್ತಾ ಆರಾಧಿಸ್ತಾ ಬಂದಿದ್ದೀರಿ. ಭಲೆ ಮಾಯೆಗೋಶರಾಗಿ ಸ್ವಲ್ಪ ದಿನ ಬಿಟ್ಟು ಹೋಗ್ಬೋದು, ಆದ್ರೆ ಮತ್ತೆ ತಂದೆಯ ಸಂಘದಲ್ಲೇ ಬರ್ಬೇಕಾಗತ್ತೆ. ಅಂತ್ ತಕ್ ಸಾತ್ ರಹೆಂಗೆ. ಹೀಗೆ ಅಂತ್ಯದವರೆಗೂ ಅವರ ಜೊತೆನೇ ಇರ್ಬೇಕಾಗಿದೆ. ಯಾ ಬಾಪ್ ತೋ ಸಬ್ಕಿ ಸದ್ಗತಿ ಕರ್ನೆ ವಾಲೆ ಹೇ. ಬಾಬಾ ಹೇಳ್ತಿದ್ರೆ ಇವ್ರಂತೂ ಸರ್ವರ ಸದ್ಗತಿ ಮಾಡೋರು, ಎಲ್ಲಾ ಆತ್ಮಗಳಿಗೆ ಮನೆ ಕರ್ಕೊಂಡು ಹೋಗೋರು. ಹಾಗಾದ್ರೆ ಇವ್ರನ್ನ ಬಿಟ್ಟು ಇನ್ನೆಲ್ಲಿ ಹೋಗ್ತೀರಿ ಅಂತ ಬಾಬಾ ಕೇಳ್ತಾರೆ. 5000 ವರ್ಷಕ್ಕೆ ಬಾದ್ ಆಯೇ ಹೇ. ಬಹಳ ವರ್ಷಗಳ ನಂತರ ಬಂದಿದ್ದಾರೆ ಬಾಬಾ. ಇಂತೆಷ್ಟು ವರ್ಷದ ನಂತರ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಎಷ್ಟು ನೆನಪು ಮಾಡ್ಬೇಕು, ಎಷ್ಟು ಪ್ರೀತಿಯಿಂದ ಅವ್ರ ಜೊತೆಗೆ ಇರ್ಬೇಕು. ಬಹಳ ಸಮಯದ ನಂತರ ಅವ್ರು ನಿಮ್ಗೆ ಸಿಕ್ಕಿದ್ದಾರೆ. ಬಾಬಾ ಹೇಳ್ತೀರಿ ಇವ್ರನ್ನ ಬಿಟ್ಟು ಎಲ್ಲಿ ಹೋಗ್ತೀರಿ. ಯಹ ಬಿ ಸಮಸ್ತೆ ಹೋ ಸತ್ಯುಗ್ ಮೇ ಬಹುತ್ ತೊಡೆ ಮನುಷ್ಯ ಹೋತೆ ಹೇ. ತಮ್ಮ ಮಕ್ಕಳಿಗೆ ಗೊತ್ತಾಗಿದೆ ಸತ್ಯುಗದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಮನುಷ್ಯರಿರ್ತಾರೆ. ಬಾಕಿ ಸಬ್ ಶಾಂತಿ ಧಾಮೆ ರಾತೆ ಹೇ. ಉಳ್ದ ಎಲ್ಲಾ ಆತ್ಮಗಳು ಈ ಸಮಯದಲ್ಲಿ ಎಷ್ಟು ಮನುಷ್ಯರಿದ್ದಾರೆ ಅವರೆಲ್ಲ ಶಾಂತಿ ಧಾಮದಲ್ಲಿ ಇರ್ತಾರೆ. ಯಹ ನಾಲೆಜ್ ಬಿ ಬಾಪ್ ಹಿ ಸುನಾತೆ ಹೇ ಅವ್ರು ಕೊಯಿ ಸುನ್ ನಾ ಸಕೆ. ಈ ನಾಲೆಜ್ ಕೂಡ ಎಲ್ಲಾ ಆತ್ಮಗಳು ಎಲ್ಲಿರ್ತಾರೆ ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ, ಎಲ್ಲಾ ಜ್ಞಾನ ಬಾಬಾನೇ ತಿಳಿಸ್ಕೊಡ್ತಾ ಇದ್ದಾರೆ. ಕಿಸಿ ಕಿ ಬುದ್ಧಿ ಮೇ बैठ ना सके तुम आत्मों को तुम आत्माओं का ವಾ ಬಾಪ್ ಹೇ. ಬಾಬಾ ಕೂಡ ಹೇಳ್ತಿದ್ರೆ ಕೆಲವು ಮಕ್ಕಳಲ್ಲಿ ಕೂತ್ಕೊಳ್ಳೋದಿಲ್ಲ, ಬಾಬಾ ಯಾರಾಗಿದ್ದಾರೆ. ಆದ್ರೆ ತಾವು ಆತ್ಮನಿಗೆ ಗೊತ್ತಾಗಿದೆ ಬಾಬಾ ನಾವು ಆತ್ಮಗಳ ತಂದೆ ಆಗಿದ್ದಾರೆ. ಯಹ ಚೈತನ್ಯ ಬೀಜ್ ಹೇ. ಇವರು ಚೈತನ್ಯದಲ್ಲಿದ್ದಾರೆ, ಬೀಜ ರೂಪ ಆಗಿದ್ದಾರೆ. ಕ್ಯೂ ನಾಲೆಜ್ ದೇಂಗೆ. ಕೆಲವರು ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ, ಬಾಬಾ ಚೈತನ್ಯ ಅಂತೀರಿ ಬೀಜ ರೂಪ ಅಂತೀರಿ ಹೇಗ್ ನಾಲೆಜ್ ಕೊಡ್ತಾರೆ. ಡೌಟ್ ಬರುತ್ತೆ, ಸಂಶಯ ಬರುತ್ತೆ, ಪ್ರಶ್ನೆ ಕೇಳ್ತಾರೆ. ಸೃಷ್ಟಿ ರೂಪಿ ಜಾಡ್ಕಿ. ಇವರು ಯಾವುದರ ಬೀಜ, ಇಡೀ ಸೃಷ್ಟಿಯ ರೂಪದ ಬೀಜ ಆಗಿದ್ದಾರೆ. ರಚಯಿತ ಜರೂರ್ ರಚನಾಕಿ ನಾಲೆಜ್ ದೇಂಗೆ. ಶಿವಬಾಬಾ ರಚಯಿತ ಆಗಿದ್ದಾರೆ ಅಂದ್ಮೇಲೆ, ಬೀಜ ರೂಪ ಆಗಿದ್ದಾರೆ ಅಂದ್ಮೇಲೆ ಇಡೀ ವೃಕ್ಷದ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ತುಮ್ಕೋ ಪತಾತ ಕಿ ಸತ್ಯುಗ ಕಬ್ ತಾ ಫಿರ್ ಕಹಾ ಗಯಾ. ತಾವು ಮಕ್ಕಳಿಗೆ ಗೊತ್ತಾಗಿದೆ ಸತ್ಯುಗ ಯಾವ ಸಮಯದಲ್ಲಿತ್ತು, ಯಾವಾಗ ಇತ್ತು, ಈಗ ಅದು ಎಲ್ಲೋಗಿದೆ, ಮತ್ತೆ ಯಾವಾಗ ಬರುತ್ತೆ. ಇದೆಲ್ಲ ಜ್ಞಾನ ತಾವು ಮಕ್ಕಳಿಗೆ ಗೊತ್ತಾಗಿದೆ. ಅಭಿ ತುಮ್ ಸಾಮ್ನೆ ಬೇಟೆ ಹೋ ಬಾಬಾ ಬಾತ್ ಕರ್ ರಹೆ ಹೇ. ಬಾಬಾರವರ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರಿ, ಬಾಬಾ ಮಾತಾಡ್ತಿದ್ದಾರೆ. ಪಕ್ಕಾ ನಿಶ್ಚಯ ಕರ್ತೆ ಹೋ
यह हम सभी ಆತ್ಮ का बाप है. ತಾವು ಇಷ್ಟು ಪಕ್ಕಾ ನಿಶ್ಚಯ ಮಾಡ್ಕೊಳ್ತಿದ್ದೀರಾ, ನಮ್ಗೆ ಓದಿಸುವಂತವ್ರು, ಮಾತಾಡುವಂತವ್ರು ನನ್ನ ಆತ್ಮನ ತಂದೆನೇ ಆಗಿದ್ದಾರೆ ಅಂತ ಹೇಳಿ. हमको पढ़ा रहा है. यह कोई ಜಿಸ್ಮಾನಿ ಟೀಚರ್ ನಹಿ ಹೇ. ಬಾಬಾ ಹೇಳ್ತಿದ್ದಾರೆ, ನಿಮಗೆ ಓದಿಸುವರು ಯಾವುದೇ ಶರೀರಧಾರಿ ಟೀಚರ್ ಅಲ್ಲ, ತಾವು ಆತ್ಮಗಳ ತಂದೆನೇ ಓದಿಸ್ತಾ ಇದ್ದಾರೆ. ಇಸ್ ಶರೀರ್ ಮೇ ಪಡಾನೆ ವಾಲೆ ಯಹ ನಿರಾಕಾರ ಶಿವಬಾಬಾ ವಿರಾಜಮಾನ್ ಹೇ. ಈ ತನುವಿನಲ್ಲಿ ಶಿವಬಾಬಾ ನಿರಾಕಾರ ಆಗಿದ್ದಾರೆ. ಶಿವಬಾಬಾ ನಿರಾಕಾರ ಆಗಿ ವಿರಾಜಮಾನರಾಗಿ ತಾವು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. यह ನಿರಾಕಾರ ಹೋತೆ ಬಿ ಜ್ಞಾನ ಕಾ ಸಾಗರ್ ಹೇ. ಬಲೆ ನಿರಾಕಾರ ಆಗಿದ್ದಾರೆ, ಬಿಂದು ರೂಪನೇ ಇದ್ದಾರೆ, ಆದ್ರೂ ಇವರಲ್ಲಿ ಅದ್ಭುತವಾದ ಜ್ಞಾನ ಇದೆ, ಜ್ಞಾನದ ಸಾಗರ ಆಗಿದ್ದಾರೆ. ಮನುಷ್ಯ ತೋ ಕಹ ದೇತೆ ಹೇ ಉನ್ಕೋ ಕೋಯಿ ಆಕಾರ ನಹಿ ಹೇ. ಮನುಷ್ಯರು ಹೇಳ್ಬಿಡ್ತಾರಂತೆ ಅವ್ರಿಗೆ ಯಾವುದೇ ಆಕಾರ ಇಲ್ಲ. महिमा भी गाते हैं ज्ञान का सागर सुख का सागर परंतु समझते कुछ नहीं. ಬಲೆ ಮಹಿಮೆಗಳಂತೂ ಬಹಳ ಮಾಡ್ತಾರೆ ಭಗವಂತನಿಗಾಗಿ. ಬಾಬಾ ಹೇಳಿದ್ರಲ್ಲಿ ಭಕ್ತಿಯಲ್ಲಿ ಎಷ್ಟೊಂದು ಮಹಿಮೆಗಳಿದ್ದಾವೆ, ಎಷ್ಟೊಂದು ಹೆಸರುಗಳಿದ್ದಾವೆ, ಆದ್ರೆ ಮನುಷ್ಯರು ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ಮತ್ತೆ ನಿರಾಕಾರ, ಅವ್ರಿಗೆ ಆಕಾರನೇ ಇಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ. ಪರಂತು ಸಮಸ್ತೆ ಕುಚ್ ನಹಿ ಡ್ರಾಮಾ ಅನುಸಾರ ಬಹುತ್ ದೂರ್ ಚಲೆ ಗಯೇ ಹೇ. ಮನುಷ್ಯರು ನಾಟಕದ ಅನುಸಾರವಾಗಿ ಬಹಳ ದೂರ ಹೋಗಿದ್ದಾರೆ, ಬಹಳ ತಮೋ ಪ್ರಧಾನ ಆಗಿದ್ದಾರೆ. ಬಾಬಾ ಬಹುತ್ ನಜ್ದೀಕ್ ಲೇ ಆತೆ ಹೇ. ಬಾಬಾ ಹೇಳ್ತಾರೆ, ಬಾಬಾರವರಿಂದ ಅವರು ಬಹಳ ದೂರ ಹೋಗಿದ್ದಾರೆ. ಒಂದು ಸಂಕಲ್ಪ ಕೂಡ ಮಾಡಲ್ಲ ಭಗವಂತನ ಕುರಿತಾಗಿ, ಒಂದು ಯೋಚನೆ ಕೂಡ ಮಾಡಲ್ಲ, ಅಷ್ಟು ಬುದ್ಧಿಯಿಂದ ಭಗವಂತನಿಂದ ದೂರ ಆಗಿದ್ದಾರೆ. ಈಗ ಬಾಬಾ ಇಷ್ಟು ಹತ್ರದಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ. ಬಾಬಾ ನೆನಪಲ್ದೆ ಮತ್ತೆ ಬೇರೆ ಯಾವ ನೆನಪು ಕೂಡ ಬರಬಾರ್ದು, ಅಷ್ಟು ಬುದ್ಧಿಯಿಂದ ಹತ್ತಿರ ಕರ್ಕೊಂಡ್ ಬರ್ತಾ ಇದ್ದಾರೆ. ಯಹ ತೋ 5000 ವರ್ಷ ಕಿ ಬಾತ್ ಹೇ. तुम समझते हो हर 5000 ವರ್ಷ के बाद हमको पढ़ाने आते हैं. ಬಾಬಾ ಯಾವಾಗ ಯಾವಾಗ ಓದಿಸ್ಲಿಕ್ಕೆ ಬರ್ತಾರೆ, ತಾವು ಮಕ್ಕಳಿಗೆ ಇಷ್ಟು ನಿಶ್ಚಯ ಇದೆ. ಯಹ ನಾಲೆಜ್ ಅವ್ರ ಕೊಯ್ಸೆ ಮಿಲ್ನಾ ಸಕೆ. ಇಂಥ ಅದ್ಭುತ ಜ್ಞಾನ ಯಾರಿಂದಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಹ ನಾಲೆಜ್ ಹೇ ಹಿ ನಹಿ ದುನಿಯಾ ಕೆ ಲಿಯೆ. ಇಂಥ ಅದ್ಭುತ ಜ್ಞಾನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇರದೇ ಇರುವ ಜ್ಞಾನ ಬಾಬಾ ಕೊಡ್ತಾ ಇದ್ದಾರೆ, ಅದು ಹೊಸ ಜಗತ್ತಿಗಾಗಿ. ಕೊಯ್ ಮನುಷ್ಯ ದೇ ನಾ ಸಕೆ ಕ್ಯೂಕಿ ತಮೋ ಪ್ರಧಾನ್ ಹೇ. ಯಾವುದೇ ಮನುಷ್ಯರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವರು ಬಹಳ ತಮೋ ಪ್ರಧಾನ ಆಗಿದ್ದಾರೆ. ಇಷ್ಟು ಶ್ರೇಷ್ಠ ಜ್ಞಾನ ಅವ್ರು ಹೇಗೆ ಕೊಡ್ಲಿಕ್ಕೆ ಸಾಧ್ಯ. ಯಹ ಕಿಸಿಕೋ ಸತೋ ಪ್ರಧಾನ್ ಬನ್ನಾ ಸಕೆ. ಯಾವುದೇ ಮನುಷ್ಯರು ಯಾರನ್ನು ಕೂಡ ಸತೋ ಪ್ರಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಹ ತೋ ತಮೋ ಪ್ರಧಾನ್ ಬಂತಿ ಹಿ ಜಾತೆ ಹೇ. ಹೀಗೆ ಮನುಷ್ಯರು ಇನ್ನೂ ತಮೋ ಪ್ರಧಾನ ಆಗ್ತಾ ಹೋಗ್ತಾರೆ, ವರ್ಷದಿಂದ ವರ್ಷಕ್ಕೆ ಇನ್ನೂ ತಮೋ ಪ್ರಧಾನ ಆಗ್ತಾ ಹೋಗುತ್ತೆ. तुम अभी जानते हो बाबा हमको इतने इनमें प्रवेश कर बात कर रहे हैं. और फिर बाबा कहते हैं बच्चे ಗಫಲತ್ ನಹಿ ಕರ್ನಾ ಹೇ. ಬಾಬಾ ಅವರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಎಂದು ತಪ್ಪು ಮಾಡಬೇಡಿ. ದುಶ್ಮನ್ ಅಬಿಬಿ ತುಮಾರೆ ಪೀಚೆ ಹೇ. ನಿಮ್ಮ ಶತ್ರು ನಿಮ್ಮ ಹಿಂದೆನೇ ಇದೆ, ಕಾಯ್ತಾ ಇದೆ. ಇವ್ರು ಯಾವಾಗ ಬಾಬಾನ ಮರ್ತೋಗ್ತಾರೆ, ಯಾವಾಗ ನಾನು ಇವರಲ್ಲಿ ಪ್ರವೇಶ ಆಗ್ಲಿ, ಯಾವಾಗ ಇವರಿಂದ ತಪ್ಪು ಮಾಡಿಸ್ಲಿ, ಕಾಯ್ತಾ ಇದ್ದೆ. ಜಿಸ್ನೆ ಹಿ ತುಮ್ಕೋ ಗಿರಾಯ ಹೇ. ಯಾವುದು ನಿಮ್ಮನ್ನ ಬೀಳಿಸಿತ್ತು ಕೆಳಗೆ, ಈಗ ಬಾಬಾ ಎಬಿಸಿ ನಡೆಸ್ತಾ ಇದ್ದಾರೆ, ನಡೆಯೋದ್ರಲ್ಲಿ ಹಿಂದೆ ಇದೆ. ಹಾಗಾಗಿ ಯಾವ್ದು ನಿಮ್ಮನ್ನ ಬೆಳೆಸಿತ್ತು ಅದು ನಿಮ್ಮ ಹಿಂದೆನೇ ಇದೆ. ಯಹ ಅಭಿ ತುಮಾರೆ ಪೀಚೆ ನಹಿ ಚೋಡೆಂಗೆ. ಇದು ಇಷ್ಟು ಈಸಿಯಾಗಿ ನಿಮ್ಮನ್ನ ಬಿಟ್ಟು ನಿಮ್ಮ ದೂರ ಸರಿಯೋದಿಲ್ಲ. ಬಲ್ ತುಮ್ ಸಂಗಮ್ ಪರ್ ಹೋ ಪರಂತು ಆಧಾ ಕಲ್ ತುಮ್ನೆ ಉನ್ಕೆ ರಹೆ ಹೋ ತೋ ಯಹ ಜಲ್ದಿ ನಹಿ ಚೋಡೇಗ. ಬಾಬಾ ಹೇಳ್ತಿದ್ದಾರೆ, ಅರ್ಧ ಕಲ್ಪದಿಂದೆ ಅದಕ್ಕೆ ವಶರಾಗಿದ್ರಿ. ಬಲೆ ಈಗ ಸಂಗಮೇಗದಲ್ಲಿ ಬಂದಿರಿ, ಬಾಬಾನ ಸಂಘದಲ್ಲೇ ಇದ್ದೀರಿ, ಆದ್ರೂ ಇನ್ನೂ ಬಿಟ್ಟಿಲ್ಲ. ನಿಮ್ಮ ಹಿಂದೆ ಇದೆ, ಅಂಟ್ಕೊಂಡಿದೆ, ಅಷ್ಟು ಈಸಿಯಾಗಿ ಬಿಟ್ಟೋಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಖಬರ್ದಾರ್ ನಹಿ रहेंगे, ಯಾದ್ ನಹಿ ಕರೆಂಗೆ ತೋ ಫಿರ್ ಅವ್ರ ಹಿ ವಿಕರ್ಮ್ ಕರ್ ದೇಂಗೆ. ಬಾಬಾ ಹೇಳ್ತಿದ್ದಾರೆ, ಒಂದ್ ವೇಳೆ ನೀವು ಎಚ್ಚರದಿಂದ ಇರ್ಲಿಲ್ಲ ಅಂದ್ರೆ, ಹಿಂದೆ ಮಾಯೆ ಇದೆ, ಪಕ್ಕದಲ್ಲೇ ಇದೆ, ಕ್ಷಣ ಕ್ಷಣ ಕಾಯ್ತಾ ಇದೆ ಅಂತ ಏನಾದ್ರೂ ಎಚ್ಚರ ಇಲ್ಲ ಅಂದ್ರೆ, ತಂದೆಯನ್ನ ಮರ್ತೋಗ್ತೀರಂದ್ರೆ ಮಾಯೆ ನಿಮ್ಮಿಂದ ಬಹಳ ವಿಕರ್ಮ ಮಾಡ್ಸತ್ತೆ.
ಅಲ್ಲಿನೂ ಮಾಡಿರ್ಲಿಲ್ಲ ಅಂತ ವಿಕರ್ಮವನ್ನ ಈಗ್ಲೂ ಮಾಡಿಸ್ಬಿಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆ ರೀತಿ ಮಾಯೆ ಕಾಯ್ತಾ ಇದೆ. ಫಿರ್ ಚೋಡ್ನಾ ಫಿರ್ ಕುಚ್ ನಾ ಕುಚ್ ಚಮಟ್ ಲಗ್ತಿ रहेगी. ಹೀಗೆ ಮಾಯಿಂದ ಒಂದಲ್ಲ ಒಂದು ಪೆಟ್ಟು ಬೀಳ್ತಾ ಇರುತ್ತೆ. ಅಭಿ ತೋ ದೇಖೋ ಮನುಷ್ಯನೇ ಅಪ್ನೆ ಕೋ ಆಪೆ ಹಿ ಚಮಟ್ ಮಾರ್ತಿ ಹೇ. ಈ ಜಗತ್ತಲ್ಲಿ ನೋಡಿ ಮನುಷ್ಯರು ತಮ್ಮಿಗೆ ತಾವೇ ಹೊಡ್ಕೊಳ್ತಾರೆ. ಎಷ್ಟು ತಪ್ಪು ಮಾಡ್ತಾರೆ, ಎಷ್ಟು ಮೋಸ ಮಾಡ್ತಾರೆ, ಅನೇಕರಿಗೆ ಎಷ್ಟು ದುಃಖ ಕೊಡ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಹಾಗಾಗಿ ತಮಗೆ ತಾವೇ ಕಪಾಳ ಮೋಕ್ಷ ಮಾಡ್ಕೊತಾರೆ, ಹೊಡ್ಕೊಳ್ತಾರೆ. ಕ್ಯಾ ಕ್ಯಾ ಕಹ ದೇತೆ ಕರ್ ದೇತೆ ಹೇ. ಹೀಗೆ ಈ ಜಗತ್ತಲ್ಲಿ ಏನೇನೋ ಮಾಡ್ತಾರೆ. ಶಿವ ಶಂಕರ್ ಇಕ್ಕಟ ಕರ್ ದೇತೆ ಹೇ. ಶಿವನ್ಗೂ ಶಂಕರನ್ಗೂ ಒಂದೇ ಅಂತ ಹೇಳಿ ಹೇಳ್ತಾರೆ. ಉನ್ಕಾ ಅಕ್ಯುಪೇಶನ್ ಹೈ ಉನ್ಕೋ ಉನ್ಕಾ ಕ್ಯಾ ಹೇ ಕಿತನೆ ಫರ್ಕ್ ಹೇ. ಶಿವ ಶಂಕರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅವರ ಕಾರ್ಯನೇ ಬೇರೆ, ಇವರ ಕಾರ್ಯ ಬೇರೆ, ಅವರೇ ಮಹಿಮೆ ಬೇರೆ, ಇವರದ್ದೇ ಮಹಿಮೆ ಬೇರೆ. ಆದ್ರೆ ಮನುಷ್ಯರು ಇಬ್ಬರನ್ನ ಒಟ್ಟಿಗೆ ಹೇಳಿದ್ದಾರೆ. ಶಿವ ತೋ ಹೈ ಹಿ ಊಂಚತೆ ಊಂಚ ಭಗವಾನ್, ಶಂಕರ್ ದೇವತಾ. ಫಿರ್ ಶಿವ ಶಂಕರ್ ಇಕ್ಕಟ್ಟೆ ಕೈಸೆ ಕಹ ದೇತೆ. ಬಾಬಾ ಹೇಳ್ತಿದ್ದಾರೆ ಶಿವ ಶ್ರೇಷ್ಠಾತಿ ಶ್ರೇಷ್ಠ, ಭಗವಂತ, ಶಂಕರ ನೋಡಿದ್ರೆ ದೇವತಾ. ಇವರಿಬ್ಬರನ್ನ ಒಟ್ಟಿಗೆ ಅಂತೇಳಿ ಹೇಗೆ ಹೇಳ್ತಾರೆ? ಪಾರ್ಟ್ ಹಿ ದೋನೋ ಕಾ ಅಲಗ್ ಅಲಗ್ ಹೇ. ಅವರ ಇಬ್ಬರ ಪಾತ್ರ ಕೂಡ ಭಿನ್ನ ಭಿನ್ನನೇ ಆಗಿದೆ. ಯಹ ಭಿ ಬಹುತ್ ಐಸೆ ಐಸೆ ನಾಮ್ ಹೇ, ರಾಧಾ ಕೃಷ್ಣ ಲಕ್ಷ್ಮೀ ನಾರಾಯಣ್ ಶಿವ ಶಂಕರ್ ದೋನೋ ನಾಮ್ ಸ್ವಯಂ ಪರ್ ರಖ್ ದೇತೆ ಹೇ. ಹೀಗೆ ಈ ಜಗತ್ತಲ್ಲಿ ಈ ರೀತಿಯಾಗಿ ಹೆಸರುಗಳನ್ನ ಇಟ್ಕೊಳ್ತಾರೆ. ಎರಡೆರಡು ಹೆಸರುಗಳನ್ನ ಒಬ್ಬರಿಗೆ ಇಟ್ಕೊಳ್ತಾರೆ, ರಾಧಾ ಕೃಷ್ಣ ಶಿವಶಂಕರ ಅಂತ ಹೇಳಿ. ಹೀಗೆ ಇಂಥ ಹೆಸರುಗಳನ್ನ ಸ್ವತಃ ತಾವೇ ಇಟ್ಕೊಳ್ತಾರೆ. ತೋ ಬಚ್ಚೆ ಸಮಜ್ತೆ ಹೇ ಇಸ್ ಸಮಯ ತಕ್ ಜೋ ಬಾಪ್ ನೆ ಸಮझाया है ವಹ ಫಿರ್ ರಿಪೀಟ್ ಹೋಗ. ಇಲ್ಲಿವರೆಗೂ ಬಾಬಾ ತಾವು ಮಕ್ಕಳಿಗೆ ಏನೆಲ್ಲಾ ಜ್ಞಾನ ಹೇಳಿದ್ದಾರೆ, ಇದು ಮತ್ತೆ ಮುಂದಿನ ಕಲ್ಪಕ್ಕಾಗಿ ರಿಪೀಟ್ ಆಗತ್ತೆ. ಬಾಕಿ ತೋಡೆ ರೋಜ್ ರೋಜ್ ಹೇ ಬಾಪ್ ಬೈಟ್ ತೋಡೆ ಹಿ ಜಾಯಂಗೆ. ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಬಾಬಾ ಅಂತೂ ಒಬ್ರೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಬಚ್ಚೆ ನಂಬರ್ ವಾರ್ ಪಡಾಕರ್ ಪೂರೇ ಕರ್ಮಾತೀತ್ ಬನ್ ಜಾಯಂಗೆ. ಹೀಗೆ ಮಕ್ಕಳು ಓದ್ತಾ ಓದ್ತಾ ಒಂದು ಸಮಯ ಬರ್ತಾಗ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ತೀರಿ. ಆಗ ತಂದೆಯ ಸಮಾನರಾಗಿ ತಂದೆಯ ಜೊತೆಗೆ ಮನೆಗೆ ಹೋಗ್ತೀರಿ. ಡ್ರಾಮಾ ಅನುಸಾರ ಮಾಲಾ ಬಿ ಬನ್ ಜಾಯಂಗಿ. ನಾಟಕದ ಅನುಸಾರವಾಗಿ ಈಗ ಮಾಲೆ ಕೂಡ ತಯಾರಾಗ್ತಾ ಇದೆ. ಕಿನ್ಸಿ कौन सी माला? सब आत्माओं की माला बन जाएंगे, तब फिर वापिस जाएंगे. ಹೀಗೆ ಬಾಬಾ ಹೇಳ್ತಾರೆ ಮಾಲೆ ತಯಾರು ಮಾಡ್ತಿದ್ದಾರೆ ಬಾಬಾ ನಾಟಕದ ಅನುಸಾರವಾಗಿ. ಯಾವ ಮಾಲೆ ಅಂದ್ರೆ ಆತ್ಮಗಳ ಮಾಲೆ. ಎಲ್ಲಾ ಆತ್ಮಗಳನ್ನ ಪಾವನ ಮಾಡಿ ಮನೆ ಕರ್ಕೊಂಡು ಹೋಗ್ಬೇಕಾಗಿದೆ. ಮಾಲಾ ನಂಬರ್ 1 ತುಮಾರಿ ಹೇ. ಇನ್ನೊಂದು ಮಾಲೆ ಇದೆ, ಅದರಲ್ಲಿ ನಂಬರ್ ವಾರ್ ಆಗಿ ತಾವು ಮಕ್ಕಳದ್ದು ಮಾಲೆ ಇದೆ. ಶಿವಬಾಬಾ ಕಿ ಮಾಲಾ ತೋ ಬಡಿ ಲಂಬಿ ಹೇ. ಶಿವಬಾಬಾರವರ ಮಾಲೆ ಅಂತೂ ಬಹಳ ದೊಡ್ಡ ಮಾಲೆ ಇದೆ. ಪರಂಧಾಮಕ್ಕೆ ಕರ್ಕೊಂಡು ಹೋಗುವವರ ಮಾಲೆ ಬಹಳ ದೊಡ್ಡದಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹಾಸೆ ನಂಬರ್ ವಾರ್ ಆಯಂಗೆ ಪಾರ್ಟ್ ಬಜಾನೆ. ತುಮ್ ಸಬ್ ಬಾಬಾ ಬಾಬಾ ಕತೆ ಹೋ. ತಾವೆಲ್ಲ ಮಕ್ಕಳು ಬಾಬಾ ಬಾಬಾ ಅಂತ ಹೇಳಿ ಹೇಳ್ತಾನೆ ಇರ್ತೀರಿ. ಸಬ್ ಏಕ್ ಮಾಲಾ ಮೇ ದಾನೆ ಹೋ. ತಾವು ಒಂದೇ ಮಾಲೆಯ ಮಣಿಗಳಾಗಿದ್ರಿ. ಸಬ್ಕೋ ವಿಷ್ಣು ಕಿ ಮಾಲಾ ಕಾ ದಾನ್ ನಹಿ ಬನೆಂಗೆ. ವಿಷ್ಣು ಮಾಲೆಯಲ್ಲಿ ಎಲ್ಲ ಮಣಿಗಳಿರೋದಿಲ್ಲ. ಶಿವ ಮಾಲೆಯಲ್ಲಿ ಮಾತ್ರ ಪರಂಧಾಮಕ್ಕೆ ಹೋಗೋರೆಲ್ಲರೂ ಶಿವ ಮಾಲೆಯಲ್ಲಿ ಇರ್ತಾರೆ, ಅದು ದೊಡ್ಡ ಮಾಲೆ ಆಗಿದೆ. ವಿಷ್ಣು ಮಾಲೆಯಲ್ಲಿ ಬರೋರು ಸ್ವರ್ಗದಲ್ಲಿ ಹೋಗೋರು, ಅದರಲ್ಲಿ ಎಲ್ಲರೂ ಇರಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಬಾಬ್ ಬೈಟ್ ಪಡಾತೆ ಹೇ. सूर्यवंशी बनाना ही. सूर्यवंशी चंद्रवंशी जो पास्ट हो गए हैं फिर बनेंगे. ಸೂರ್ಯವಂಶಿಗಳು ಚಂದ್ರವಂಶಿಗಳು ಕಳೆದು ಹೋಗಿದ್ದಾರೆ, ಮತ್ತೆ ಪುನಃ ಈಗ ಸೂರ್ಯವಂಶಿ ಚಂದ್ರವಂಶಿಯರಾಗಬೇಕಾಗಿದೆ. ಮರ್ತಬಾ ಮಿಲ್ತಿ ಹೇನಾ ಪಡಾಯಿ ಸೆ. ಪದವಿ ಸಿಗೋದೇ ಈ ವಿದ್ಯೆಯಿಂದ. ಹಾಗಾಗಿ ಸೂರ್ಯವಂಶಿಯಲ್ಲಿ ಹೋಗ್ಬೇಕಾ ಅಂತ ವಿದ್ಯೆಯನ್ನೇ ಓದಿ, ಚಂದ್ರವಂಶಿಯಲ್ಲಿ ಹೋಗ್ತೀರಂದ್ರೆ ವಿದ್ಯೆಯನ್ನ ಕಡಿಮೆ ಓದಿರ್ತೀರಿ. ಬಾಪ್ ಕಿ ಪಡಾಯಿ ಬಿಗರ್ ಯಹ ಮರ್ತಬಾ ಮಿಲ್ನಾ ಸಕೆ. ತಂದೆಯ ವಿದ್ಯೆ ಅಲ್ಲದೆ, ತಂದೆಯ ಜ್ಞಾನವಲ್ಲದೆ ನಿಮ್ಗೆ ಪದವಿ ಕೂಡ ಸಿಗೋದಿಲ್ಲ. ಚಿತ್ರ ಬಿ ಹೇ
लेकिन कोई भी ऐसे ಅಕ್ಯುರೇಟ್ ನಹಿ ರಖತೆ ಹೇ. ದೇವತೆಗಳಿಗಾಗಿ ಚಿತ್ರಗಳು ಕೂಡ ಇದಾವೆ, ಆದ್ರೆ ಅದು ಕೂಡ ಅಕ್ಯುರೇಟ್ ಆಗಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಮ್ ಯಹ ಬನ್ ಸಕ್ತೆ ಹೇ, ನಾವು ಪುನಃ ಈ ರೀತಿ ಸುಂದರ ದೇವತೆಗಳಾಗ್ತಾ ಇದೀವಿ. ಅಬ್ ಬಿ सत्यनारायण की सत्यनारायण की सुनते हैं. गुरु गरुड़ पुराण में सब ऐसे ही बातें हैं जो मनुष्य को सुनाते हैं. ಬಾಬಾ ಹೇಳ್ತಿದ್ರೆ ಗರುಡ ಪುರಾಣದಲ್ಲೂ ಕೂಡ ಇಂತಿಂಥ ಮಾತುಗಳಿದ್ದಾವೆ, ತನ್ನ ಮನುಷ್ಯರಿಗೆ ತಿಳಿಸ್ತಾ ಇರ್ತಾರೆ. ಬಾಪ್ कहते हैं यह विषय वैतरणी नदी रौरव नरक है. ಗರುಡ ಪುರಾಣದಲ್ಲಿ ವರ್ಣನೆ ಮಾಡಿದ ರೀತಿಯಲ್ಲಿ ಈ ಜಗತ್ತು ಈಗ ವಿಷದ ಸಾಗರ ಆಗಿದೆ, ರೌರವ ನರಕ ಆಗಿದೆ. ಖಾಸ್ ಭಾರತ್ ಕೋ ಕಹೆಂಗೆ. ಈ ರೌರವ ನರಕ ಅಂತೇಳಿ ವಿಶೇಷವಾಗಿ ಭಾರತಕ್ಕಾಗಿನೇ ಹೇಳಲಾಗತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. ವಿಶೇಷವಾಗಿ ಈ ಭಾರತಕ್ಕಾಗಿನೇ ಹೇಳಲಾಗುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. राहु की दशा राहु की दशा है, इसलिए कहेंगे कहते हैं दे देना तो छूटेगे ग्रहण. ರಾಹುನ ಗ್ರಹಣಕ್ಕಾಗಿ ಹೇಳ್ತಾರೆ, ದಾನ ಕೊಟ್ಟರೆ ಗ್ರಹಣ ಬಿಡುವುದು ಅಂತ ಹೇಳಿ. ಬಾಪ್ कहते हैं इस कलयुग अंत में राहु की दशा सब पर बैठे है. ಬಾಬಾ ಹೇಳ್ತಿದ್ರೆ ಈಗಂತೂ ರಾಹುವಿನ ಗ್ರಹಣ ಎಲ್ಲ ಮನುಷ್ಯರ ಮೇಲೆ ಕೂತ್ಕೊಂಡಿದೆ. अब मैं ಬೃಹಸ್ಪತಿ ಆಯಾ ಹೂ ಭಾರತ್ ಪರ್ ಬೃಹಸ್ಪತಿ ಕಿ ದಶಾ ಬಿಟಾನೆ. ಬಾಬಾರವರು ಬೃಹಸ್ಪತಿ ಆಗಿ ಬಂದಿದ್ದಾರೆ. ಈಗ ಇಡೀ ಭಾರತದ ಮೇಲೆ ಬೃಹಸ್ಪತಿಯ ದಶವನ್ನ ಕೂಡಿಸುವುದಕ್ಕಾಗಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. सतयुग में बृहस्पति की दशा भारत पर थी, अब है ही ರಾಹು ಕಿ ದಶಾ. ಈಗಂತೂ ರಾಹುವಿನ ದಶೆ ಭಾರತದಲ್ಲಿದೆ. ಸತ್ಯುಗದಲ್ಲಿದ್ದಾಗ ಬೃಹಸ್ಪತಿಯ ದಶೆ ಇತ್ತು. यह बेहद के बाप है, यह कोई ಶಾಸ್ತ್ರೋं में नहीं है. ಯಾವಾಗ ಭಾರತಕ್ಕೆ ಬೃಹಸ್ಪತಿಯ ದಶೆ ಇತ್ತು, ಯಾವಾಗ ಭಾರತಕ್ಕೆ ರಾಹುವಿನ ದಶೆ ಕೂತಿದೆ, ಇವ ಯಾವ ಮಾತುಗಳು ಶಾಸ್ತ್ರದಲ್ಲಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ मैगजीन आदि भी इन्होंने समझ में आएंगी, जो पहले कुछ ना कुछ समझो हुआ होगा. मैगजीन पढ़ाने से ही फिर ಜಾಸ್ತಿ समझने के लिए भागेंगे. ಹೀಗೆ ಬಾಬಾ ಕೇಳ್ತಿದ್ದಾರೆ, ಏನಾದ್ರೂ ಸ್ವಲ್ಪ ಜ್ಞಾನ ಕೇಳಿದ್ರೆ ಮ್ಯಾಗ್ಜಿನ್ ಓದ್ಬೋದು. ಏನು ಜ್ಞಾನ ಇಲ್ಲ ಅಂದ್ರೆ ಮುರಳಿ ಓದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಾಕಿ ತೋ कुछ नहीं समझेंगे. जो थोड़ा पढ़कर फिर थोड़ा देते छोड़ देते हैं तो थोड़ा भी उनके ज्ञान गुरुत डाल से ही फिर जागृत हो जाते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸ್ವಲ್ಪ ಎಲ್ಲಾದ್ರೂ ಆತ್ಮ ನಂದಿ ಹೋಗ್ತಾ ಇದಂದ್ರೆ ಅದಕ್ಕೆ ಸ್ವಲ್ಪ ಜ್ಞಾನದ ಎಣ್ಣೆ ಹಾಕ್ತಿದ್ರೆ ಮತ್ತೆ ಜಾಗೃತ ಆಗ್ತಾರೆ ಜ್ಞಾನವನ್ನ ತಿಳಿಸೋದ್ರಿಂದ ಅಂತ ಬಾಬಾ ಹೇಳ್ತಿದ್ದಾರೆ. ಜ್ಞಾನ ಕೋ ಗುರುತ್ ಬಿ ಕಹಾ ಜಾತಾ ಹೈ. ಜ್ಞಾನಕ್ಕೆ ಎಣ್ಣೆ ಅಂತ ಕೂಡ ಹೇಳಲಾಗತ್ತೆ. उजाई हुई दीपक में बाप आकर ज्ञान के रूट डालते हैं. ಬಾಬಾ ಹೇಳ್ತಿದ್ರೆ ನಂದಿ ಹೋಗುವಂತಹ ದೀಪದಲ್ಲಿ ಬಾಬಾರವರು ಬಂದು ಜ್ಞಾನದ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ. ಬಚ್ಚೆ ಮಾಯಾಕ್ಕೆ ತೂಫಾನ್ ಆಯಂಗೆ ದೀವೆ ಬಿ ಬುझे. ಬಾಬಾರವ್ರೀಗ ನಂದಿ ಹೋಗುವಂತ ದೀಪದಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ರೆ ಮಾಯೆ ಪ್ರಭಾವಕ್ಕೆ ದೀಪಗಳು ನಂದಿ ಹೋಗ್ತಾ ಇದ್ದಾವೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. क्षमा पर परवाने कोई को ಜಲ್ ಮರ್ತೆ ಹೇ. ಕೆಲವು ಪತಂಗಗಳು ದೀಪಗಳಿಗೆ ಬಲಿಹಾರಿ ಆಗ್ತವೆ. ಕೊಯ್ ಪೆಹಲೆ ಚಲೆ ಜಾತೆ ಹೇ. ಕೆಲವು ಸುತ್ತಾಡಿ ಹೊರಟೋಗ್ತವೆ. ವಹಿ ಬಾತ್ ಬಿ ಪ್ರಾಕ್ಟಿಕಲ್ ಮೇ ಚಲ್ ರಹಿ ಹೇ. ಈಗ ಅದೇ ಮಾತು ಈಗ ಪ್ರಾಕ್ಟಿಕಲ್ ಅಲ್ಲಿ ನಡೀತಾ ಇದೆ.
ಕೆಲವರು ಬಾಬಾರವ್ರಿಗೆ ಬಲಿಹಾರಿ ಆಗ್ತಾರೆ, ಕೆಲವರು ಬಂದು ಹೊರಟೋಗ್ತಾರೆ. ಹೀಗೆ ನಂಬರ್ ವಾರ್ ಆಗಿದ್ದಾರೆ. ನಂಬರ್ ವಾರ್ ಬಸ್ ಪರ್ವಾನೆ ಹೇ. ಬಾಬಾ ಹೇಳ್ತಿದ್ದಾರೆ ನಂಬರ್ ವಾರ್ ಆಗಿರುವಂತ ಪತಂಗಗಳು. ಪೆಹ್ಲೆ ಪೆಹ್ಲೆ ಏಕದಮ್ ಘರ್ ಬಾರ್ ಚೋಡ್ ಆಯೆ ಪರ್ವಾನೆ ಬನೆ. ಮೊದಲು ಯಜ್ಞದ ಆರಂಭದಲ್ಲಿ ಬಾಬಾ ಹೇಳ್ತಾರೆ ಎಲ್ಲರೂ ಮನೆ ಮಠವನ್ನ ಬಿಟ್ಟು ಬಂದ್ರು, ಬೇಗ ಬಲಿಹಾರಿ ಆದ್ರು, ಪತಂಗಗಳಾದ್ರು. ಜೈಸೆ ಏಕದಮ್ ಲಾಟ್ ಲಾಟ್ ಲಾಟರಿ ಲಾಟರಿ ಮಿಲ್ ಗೈ. ಹೇಗೆ ಬಾಬಾ ಹೇಳ್ತಾರೆ ಬೇಗ ಬೇಗ ಬಲಿಹಾರಿ ಆದವ್ರಿಗೆ ಬೇಗ ಬೇಗ ಪದವಿ ಸಿಕ್ತು, ಲಾಟ್ರಿ ಸಿಕ್ತು ಅಂತ ಹೇಳಿ ಬಾಬಾ ಹೇಳ್ತಿದೆ. ಜೋ ಕುಚ್ ಫಾಸ್ಟ್ ಹುವಾ ತುಮ್ ಫಿರ್ ಐಸೆ ಹಿ ಕಹೆಂಗೆ. ಬಾಬಾ ಹೇಳ್ತಿದ್ರೆ ಏನೆಲ್ಲ ಕಳೆದು ಹೋಗಿದೆ, ಈಗ ಅದನ್ನ ನಡೀತಾ ಇದೆ. ಭಲೆ ಚಲೆ ಗಯೆ ಐಸೆ ಮತ್ समझो स्वर्ग में नहीं आएंगे, परवाने बने आशीष हुआ फिर माया ने ಹಾರ್ ದಿಯಾ ತೋ ಪದ್ ಬಿ ಕಮ್ ಪಾಯಂಗೆ. ಈಗೆಲ್ಲ ಅವ್ರು ಹೊರಟೋದ್ರು ಅಂತ ಹೇಳಿ ಅವ್ರಿಗೆ ಪದವಿನೇ ಸಿಗಲ್ಲ, ಸ್ವರ್ಗದಲ್ಲಿ ಬರಲ್ಲ, ಆ ರೀತಿ ಅಲ್ಲ. ಬಾಬಾ ಹೇಳ್ತಾರೆ ಜ್ಞಾನ ಅವಿನಾಶ ಆಗಿದೆ, ಸ್ವಲ್ಪ ಕೇಳಿದ್ರು ಅವರು ಸ್ವರ್ಗದಲ್ಲಿ ಬರ್ತಾರೆ. ಹಾಗಾಗಿ ನಂತರದಲ್ಲಿ ಬಂದ್ರು ಅವ್ರಿಗೆ ಕಡಿಮೆ ಪದವಿ ಸಿಗುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ನಂಬರ್ ವಾರ್ ತೋ ಹೋತೆ ಹೇನಾ, ಹೀಗೆ ನಂಬರ್ ವಾರ್ ಆಗಿ ಪದವಿಗಳು ಪಡ್ಕೊಳ್ತಾ ಹೋಗ್ತಾರೆ. ಅವರು ಸತ್ಯುಗ ಅವರು ಸತ್ಸಂಗೋ ಮೇ ಕೊಯಿ ಭಿ ಬುದ್ಧಿ ಮೇ ನಹಿ ಹೋಗ. ಇಂಥ ಮಾತುಗಳು ಸತ್ಸಂಗದಲ್ಲಿ ಇಂಥ ಮಾತುಗಳಿರೋದಿಲ್ಲ, ಬುದ್ಧಿಯಲ್ಲಿರೋದಿಲ್ಲ. ತುಮಾರೆ ಬುದ್ಧಿ ಮೇ ಹೇ, ಈ ಎಲ್ಲಾ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿದೆ. ಬಾಪ್ ऐसे नहीं दुनिया के लिए नंबरवार हम सब अपने आपने ಪುರುಷಾರ್ಥ ಅನುಸಾರ ಪಡಾ ರಹಾ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ಹೊಸ ಜಗತ್ತಿಗಾಗಿ ಮಕ್ಕಳು ನಂಬರ್ ವಾರ್ ಆಗಿ ತಮ್ಮ ತಮ್ಮ ಪುರುಷಾರ್ಥದ ಅನುಸಾರವಾಗಿ ಓದ್ತಾ ಇದ್ದಾರೆ. ಹಮ್ ಬೇಹದ್ ಕೆ ಬಾಪ್ ಕೆ ಸಮ್ಮುಖ बैठे हैं, यह भी तुमने यह भी जानते हो हम ಆತ್ಮ ದೇಖ್ನೆ ಮೇ ನಹಿ ಆತೆ ಹೇ. ಬಾಬಾರವರ ಸಮ್ಮುಖದಲ್ಲಿ ಕುಳಿತು ಓದಿಸ್ತಾ ಇದ್ದಾರೆ, ಆದ್ರೆ ತಾವ ಆತ್ಮಗಳು ಅನ್ನೋದನ್ನ ಕಣ್ಣಿನಿಂದ ನೋಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಅನುಭವ ಮಾಡ್ಬೋದು. ಯಹ ಯಹ ತೋ ಅವ್ಯಕ್ತ ಬೀಜ್ ಹೇ. ಬಾಬಾ ಹೇಳ್ತಿದ್ದಾರೆ ಇದು ಅವ್ಯಕ್ತ ಚೀಸ್ ಹೇ, ಇದು ಅವ್ಯಕ್ತವಾಗಿರುವಂತ ವಸ್ತು, ಸ್ಥೂಲ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನನ್ನ ಸ್ಥೂಲ ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉನ್ಕೋ ದಿವ್ಯ ದೃಷ್ಟಿ ದ್ವಾರ ದೇಖ್ ಜಾತಾ ಹೇ. ಆತ್ಮನನ್ನ ದಿವ್ಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ ಇದೆ. ಆತ್ಮ ಬಿ ಚೋಟಿ ಬಿಂದಿ ಹೇ, ಪರಂತು ದೇಹ ಅಭಿಮಾನ್ ಚೋಡ್ ಅಪ್ನೆಕೋ ಆತ್ಮ ಸಮझो. ಆತ್ಮಗಳು ಇಷ್ಟು ಚಿಕ್ಕ ಬಿಂದು ಆಗಿದ್ದೀರಿ, ಈಗ ದೇಹದ ಅಭಿಮಾನವನ್ನ ಬಿಟ್ಟು ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ. ಯಹ ಬಿ ಉಂಚಿ ಪಡಾಯಿ ಹೇ, ಈ ರೀತಿ ತಿಳ್ಕೊಳ್ಳೋದು ಕೂಡ ಶ್ರೇಷ್ಠ ವಿದ್ಯೆನೇ ಆಗಿದೆ. ಉಸ್ ಪಡಾಯಿ ಮೇ ಬಿ ಜೋ सब्जेक्ट डिफिकल्ट होते हैं उसमें फलाने ಫೇಲ್ ಹೋತಾ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ ಯಾವ ಹೊರಗಡೆ ಓದ್ತಾ ಇದ್ದಾರೆ ಆ ವಿದ್ಯೆಯಲ್ಲೂ ಕೂಡ ಸಬ್ಜೆಕ್ಟ್ ಇದ್ದಾವೆ, ಹಾಗಾಗಿ ಕೆಲವು ಅದರಲ್ಲಿ ಕೂಡ ಟಫ್ ಸಬ್ಜೆಕ್ಟ್ ಇರ್ತವೆ, ಆ ಕಾರಣದಿಂದ ಅವರು ಫೇಲ್ ಆಗ್ತಾರೆ. ಯಹ ಸಬ್ಜೆಕ್ಟ್ ತೋ ಬಹುತ್ ಸಹಜ ಹೇ, ಆದ್ರೆ ಇಲ್ಲಿಯ ಸಬ್ಜೆಕ್ಟ್ ಅಂತೂ ಬಹಳ ಸಹಜ ಆಗಿದೆ. ಪರಂತು ಇನ್ಕೋ परंतु कहियों की डिफिकल्ट भी ಫೇಲ್ ಹೋ ಜಾತೆ ಹೇ. ಬಹಳ ಸಹಜ ಇದಾವೆ, ಆದ್ರೆ ಕೆಲವರಿಗಾಗಿ ಇಲ್ಲಿಯ ಸಬ್ಜೆಕ್ಟ್ಗಳು ಕೂಡ ಕಷ್ಟ ಅನ್ಸುತ್ತೆ, ಆಗ ಫೇಲ್ ಆಗ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಬ್ ತುಮ್ ಸಮಜ್ತೆ ಹೋ ಶಿವ್ ಬಾಬಾ ಹಮ್ನೆ ಸಾಮ್ನೆ ಬೈಠೆ ಹೇ. ಈಗ ನೀವು ಮಕ್ಕಳಿಗೆ ಗೊತ್ತಾಗಿದೆ ಶಿವ್ ಬಾಬಾ ಸಮ್ಮುಖದಲ್ಲೇ ಕೂತಿದ್ದಾರೆ. ತುಂಬಿ ನಂಬರ್ ವಾರ್ ಆತ್ಮಯೇ ಹೋ ಪರಂತು ಶರೀರಕ್ಕೆ ಸಾಥ್ ಹೋ. ಹಾಗಾಗಿ ತಾವು ಕೂಡ ಆತ್ಮಗಳು ತಂದೆಯ ಸಮ್ಮುಖದಲ್ಲೇ ಕೂತಿದ್ದೀರಿ, ಶರೀರದ ಜೊತೆ ಜೊತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಸಬ್ ಬಾತೆ ಬೇಹದ್ ಕಾ ಬಾಪ್ ಹಿ ಸುನಾತೆ ಹೇ. ಹೀಗೆ ಎಲ್ಲಾ ಮಾತುಗಳನ್ನ ಬೇಹದ್ದಿನ ತಂದೆ ತಿಳಿಸ್ತಾ ಇದ್ದಾರೆ. ಅವರು ಕೊಯ್ ಸುನ್ ನಾ ಸಕೆ ಫಿರ್ ಕ್ಯೂ ಕರೆಂಗೆ ಉನ್ಕೋ ಥ್ಯಾಂಕ್ಸ್ देंगे नहीं. ಬಾಬಾ कहते हैं यह ಅನಾದಿ ಡ್ರಾಮಾ ಬನಾ ಹುವಾ ಹೇ. ಬಾಬಾ ಇಷ್ಟೆಲ್ಲ ಜ್ಞಾನ ಹೇಳ್ತಿದ್ದೀರಿ ಸರ್, ನಮ್ಮನ್ನ ದೇವತೆಯನ್ನಾಗಿ ಮಾಡ್ತಿದ್ದೀರಿ, ಅದ್ಭುತ ಜ್ಞಾನ ತಿಳಿಸಿದಿರಿ, ಬಾಬಾರವ್ರಿಗೆ ತಾವು ಥ್ಯಾಂಕ್ಸ್ ಹೇಳ್ತೀರಿ. ಆಗ ಬಾಬಾ ಬೇಡ ಅಂತ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ
ನಾನು ನಾಟಕದ ಅನುಸಾರವಾಗಿನೇ ನಿಮ್ಗೆ ಜ್ಞಾನ ಹೇಳ್ತಿದ್ದೇನೆ. ಮೈ ಕೊಯಿ ನಯಿ ಬಾತ್ ನಹಿ ಕರ್ತಾ ಹೂಂ, ಡ್ರಾಮಾ ಅನುಸಾರ ತುಮ್ಕೋ ಪಡಾತಾ ಹೂಂ. ನಾನೇನು ಹೊಸ ಮಾತುಗಳನ್ನ ಹೇಳ್ತಾ ಇಲ್ಲ, ನಾಟಕದ ಅನುಸಾರವಾಗಿ ಯಾವ ಜ್ಞಾನ ಹೇಳ್ಬೇಕಾಗಿತ್ತು ಅದನ್ನೇ ಹೇಳ್ತಾ ಇದ್ದೇನೆ. ಥ್ಯಾಂಕ್ಸ್ ತೋ ಭಕ್ತಿ ಮಾರ್ಗ ಮೇ ದೇತೆ ಹೇ, ಥ್ಯಾಂಕ್ಸ್ ಅಂತೂ ಭಕ್ತಿ ಮಾರ್ಗದಲ್ಲಿ ಹೇಳುವಂತ ಪದ ಆಗಿದೆ. ಟೀಚರ್ ಕಹೆಂಗೆ स्टूडेंट अच्छी रीति पढ़ते हैं तो हमारा नाम ಬಾಲ ಹೋಗ. ಟೀಚರ್ ಹೇಳ್ತಾರಂತೆ, ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಓದಿದ್ರೆ ಅಲ್ಲಿ ಹೆಸರು ಯಾರ್ದು ಬರುತ್ತೆ? ಟೀಚರ್ದು. ಟೀಚರ್ ಹೆಸರು ಪ್ರಸಿದ್ಧಿ ಆಗುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ನೀವಂತೂ ಥ್ಯಾಂಕ್ಸ್ ಹೇಳೋದ್ ಬೇಡ, ಬಹಳ ಚೆನ್ನಾಗಿ ಓದಿದ್ರೆ ಸಾಕು, ನನ್ನ ಹೆಸರು ಪ್ರತ್ಯಕ್ಷತೆ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಟೂಡೆಂಟ್ ಕೋ ಥ್ಯಾಂಕ್ಸ್ ದಿ ಜಾತಿ ಹೇ. ಅದೇ ನೀವು ಸ್ಟೂಡೆಂಟರ್ಗೆ ಬಾಬಾ ನಮಗ್ ಥ್ಯಾಂಕ್ಸ್ ಹೇಳ್ತಾರೆ. ನಾವು ಓದ್ದಂಗೆ ಓದಿದ್ರೆ, ಓದಿಸ್ದಂಗೆ ಓದಿದ್ರೆ ಶಿಕ್ಷಕರ ಹೆಸರು ಪ್ರಸಿದ್ಧಿ ಆಗುತ್ತೆ. ಅದೇ ನೀವು ಕೊಡುವಂತ ಥ್ಯಾಂಕ್ಸ್ ಅಂತ ಹೇಳಿ ಬಾಬಾ ಹೇಳ್ತಾರೆ. तो अच्छी रीति ಪಡಾತೆ ಹೇ ಉನ್ಕೋ ಥ್ಯಾಂಕ್ಸ್ ದಿಯಾ ಜಾತಾ ಹೇ. ಬಾಬಾ ಹೇಳ್ತಿದ್ದಾರೆ, ಬಾಬಾನೇ ತಾವು ಮಕ್ಕಳಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಬಹಳ ಚೆನ್ನಾಗಿ ಓದ್ತೀರಿ ಮತ್ತೆ ಅನ್ಯರಿಗೆ ಓದಿಸ್ತೀರಂದ್ರೆ ಬಾಬಾ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟೂಡೆಂಟ್ ಫಿರ್ ಟೀಚರ್ ಕೋ ಥ್ಯಾಂಕ್ಸ್ ದೇಂಗೆ. ಮತ್ತೆ ವಿದ್ಯಾರ್ಥಿಗಳು ಕೂಡ ಮತ್ತೆ ಪುನಃ ಶಿಕ್ಷಕರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಬಾಪ್ ಕಾತೆ ಮೀಟೆ ಬಚ್ಚೆ ಜೀತೆ ರಹೋ. ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ವಿಜಯಿಗಳಾಗಿ ऐसे ऐसे ಸರ್ವಿಸ್ ಕರ್ತೆ ರಹೋ ಕಲ್ಪ ಪೆಹಲೆ ಬಿ ಕಿಯೇ ಥೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ರೀತಿಯಾಗಿ ಸೇವೆ ಮಾಡ್ತಾ ಹೋಗಿ, ಹಿಂದಿನ ಕಲ್ಪನೂ ಅದೇ ರೀತಿ ಮಾಡಿದ್ರಿ, ಈಗ್ಲೂ ಅದೇ ರೀತಿ ಮಾಡ್ತಾ ಹೋಗಿ ವಿಜಯಿಗಳಾಗ್ರಿ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, सदा नशा और निश्चय रहे कि हमें पढ़ाने वाला कोई जिस्मानी टीचर नहीं है. सदा ನಶೆ ಹಾಗೂ ನಿಶ್ಚಯವಿರಲಿ, ಸದಾ ನಶೆ ಹಾಗೂ ನಿಶ್ಚಯವಿರಲಿ. ನಮಗೆ ಓದಿಸೋರು ಯಾವುದೇ ದೈಹಿಕ ಶಿಕ್ಷಕರಲ್ಲ, ದೈಹಿಕ ಶಿಕ್ಷಕರಲ್ಲ, ಸ್ವಯಂ ಜ್ಞಾನದ ಸಾಗರ ನಿರಾಕಾರ ತಂದೆ ಟೀಚರ್ ಆಗಿ ಓದಿಸುತ್ತಿದ್ದಾರೆ. ಈ ವಿದ್ಯೆಯಿಂದಲೇ ನಾವು ಸತೋ ಪ್ರಧಾನರಾಗುತ್ತೇವೆ. ಈ ವಿದ್ಯೆಯಿಂದಲೇ ನಾವು ಸತೋ ಪ್ರಧಾನರಾಗುತ್ತೇವೆ. ಎರಡನೇ ಪಾಯಿಂಟ್ ಅಲ್ಲಿ ಬಾಬಾ ಹೇಳ್ತಿದ್ದಾರೆ, ಆತ್ಮಾರೂಪಿ ದೀಪಕ್ ಮೇ ರೋಜ್ ಜ್ಞಾನ ಕಾ ಗ್ರೂತ್ ಡಾಲ್ನಾ ಹೈ. ಆತ್ಮರೂಪಿ ದೀಪದಲ್ಲಿ ಪ್ರತಿನಿತ್ಯವೂ ಜ್ಞಾನದ ಎಣ್ಣೆಯನ್ನು ಹಾಕಬೇಕಾಗಿದೆ. ಜ್ಞಾನದ ಎಣ್ಣೆಯಿಂದ ಸದಾ ಈ ರೀತಿ ಪ್ರಜ್ವಲಿತರಾಗಿರಬೇಕು. ಮಾಯೆಯ ಯಾವುದೇ ಬಿರುಗಾಳಿ ಅಲುಗಾಡಿಸಲು ಸಾಧ್ಯ ಆಗಬಾರದು. ಮಾಯೆಯ ಯಾವುದೇ ಬಿರುಗಾಳಿ ಅಲುಗಾಡಿಸಲು ಸಾಧ್ಯವಾಗಬಾರದು. ಪೂರ್ಣ ಪತಂಗಗಳಾಗಿ ಜ್ಯೋತಿಗೆ ಬಲಿಹಾರಿಯಾಗಬೇಕು. ಪೂರ್ಣ ಪತಂಗಗಳಾಗಿ ಜ್ಯೋತಿಗೆ ಬಲಿಹಾರಿಯಾಗಬೇಕು.
बाबा वरदाना ತಿಳಿಸ್ತಾ ಇದ್ದಾರೆ. सदा एक बाप के स्नेह से समाई हुई सहयोगी सहयोगी सो सहज योगी भव. ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವಂತಹ ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವಂತಹ ಸಹಯೋಗಿ ಸಹಜ ಯೋಗಿ ಭವ. ಸಹಯೋಗಿ ಆತ್ಮ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ, ಯಾವ ಮಕ್ಕಳಿಗೆ ತಂದೆಯ ಜೊತೆ ಅತಿಯಾದ ಸ್ನೇಹ ಇದೆ, ಆ ಸ್ನೇಹಿ ಆತ್ಮ ಸದಾ ತಂದೆಯ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿ ಆಗ್ತಾರೆ. ಯಾರಿಗೆ ಬಾಬಾರವ್ರ ಮೇಲೆ ಅತಿ ಸ್ನೇಹ ಇದೆ, ಅತಿ ಪ್ರೀತಿ ಇದೆ, ಅಂತ ಮಕ್ಕಳು ತಂದೆಯ ಪ್ರತಿ ಕಾರ್ಯದಲ್ಲಿ ಸಹಯೋಗಿ ಆಗ್ತಾರೆ. ಬಾಬಾರವರ ಸೇವೆಗಾಗಿ ತೊಡ್ಕೊಳ್ತಾರೆ. ಮತ್ತು ಯಾರು ಎಷ್ಟು ಸಹಯೋಗಿ ಅಷ್ಟೇ ಸಹಜ ಯೋಗಿ. ಬಾಬಾರವ್ರಿಗೆ ಯಾರು ಎಷ್ಟೆಷ್ಟು ಸಹಯೋಗ ಕೊಡ್ತಾ ಹೋಗ್ತಿರೋ ಅಷ್ಟು ಸಹಜ ಯೋಗಿ ಆಗ್ತೀರಿ. ಈಸಿಯಾಗಿ ಬಾಬಾನ ನೆನಪಿರುತ್ತೆ, ಸದಾ ನೆನಪಿರುತ್ತೆ. ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವವರು ಸಹಯೋಗಿ ಆತ್ಮ ಎಂದು ಮಾಯೆಯ ಸಹಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಬಾಬಾರವರ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ, ಬಾಬಾರವರಿಗೆ ಸಹಯೋಗಿ ಆಗಿದ್ದಾರೆ ಅಂತವ್ರು ಮಾಯೆಗೆ ಸಹಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯೆ ಕಡೆ ಅವ್ರು ಹೋಗೋದೇ ಇಲ್ಲ, ತಿರುಗಿ ನೋಡೋದೇ ಇಲ್ಲ, ಮಾಯನ್ನ ಗುರ್ತಿಸ್ತಾರೆ, ಅಂತ ಸಂಘದಲ್ಲಿ ಸೇರೋದೇ ಇಲ್ಲ. ಅವರ ಪ್ರತಿ ಸಂಕಲ್ಪದಲ್ಲಿ ಬಾಬಾ ಮತ್ತು ಸೇವೆ ಇರುವುದು. ಆದ್ದರಿಂದ ನಿದ್ರೆಯಾಗಿರುವುದಿಲ್ಲ. ಹೇಗೆ ಸಂಪಾದನೆ ಮಾಡಿ ಖುಷಿಯಲ್ಲೇ ಮಲಗ್ತಾರೆ, ಅಷ್ಟು ಪರಿವರ್ತನೆಯಾಗಿ ಬಿಡುವುದು. ಹೀಗೆ ಬಾಬಾ ಹೇಳ್ತಾರೆ, ಅವರು ಪ್ರತಿಯೊಂದು ಸಂಕಲ್ಪದಲ್ಲೂ ಬಾಬಾ ಇರ್ತಾರೆ. ಕರ್ಮ ಮಾಡ್ತಾರಂದ್ರೆ ಅದು ಬಾಬಾನ ಸೇವೆನೇ ಮಾಡಿರ್ತಾರೆ. ಹೀಗೆ ಬುದ್ಧಿಯಲ್ಲಿ ಬಾಬಾ, ಕರ್ಮಗಳಲ್ಲಿ ತಂದೆಯ ಸೇವೆ. ಈ ರೀತಿಯಾಗಿ ಎರಡರಲ್ಲೂ ಬ್ಯುಸಿಯಾಗಿ ಅವರು ನಿದ್ರೆ ಮಾಡಿದ್ರು ಅದು ನಿದ್ರೆನೇ ಆಗಿರೋದಿಲ್ಲ. ಹೀಗೆ ಪ್ರತಿ ಕ್ಷಣನೂ ಸಂಪಾದನೆ ಮಾಡ್ಕೊಳ್ತಾ ಖುಷಿಯಲ್ಲೇ ಮಲಗ್ತಾರೆ, ಅಷ್ಟು ಪರಿವರ್ತನೆ ಆಗ್ಬಿಡ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ತಂದೆಗೆ ಸಹಯೋಗಿಯಾಗಿ ಸಹಜ ಯೋಗ್ಯ ಆಗ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಆಗಿದೆ, ಪ್ರೇಮದ ಕಣ್ಣೀರು ಹೃದಯವೆಂಬ ಡಬ್ಬಿಯಲ್ಲಿ ಮುತ್ತಿನಂತೆ ಆಗಿಬಿಡುವುದು. ಪ್ರೇಮದ ಕಣ್ಣೀರು ಹೃದಯದ ಡಬ್ಬಿಯಲ್ಲಿ ಮುತ್ತಿನಂತೆ ಆಗಿಬಿಡುವುದು. ಬಾಬಾನ ನೆನಪಿನಲ್ಲಿ ನೀವು ಕಣ್ಣೀರು ಹಾಕ್ತೀರಂದ್ರೆ ಆ ಕಣ್ಣೀರು ಬಾಬಾ ಹೇಳ್ತಿದ್ದಾರೆ, ನನ್ನ ಹೃದಯದ ಡಬ್ಬಿಯಲ್ಲಿ ಮುತ್ತಾಗಿದೆ. ಈ ರೀತಿಯಾಗಿ ಪ್ರೇಮದ ಕಣ್ಣೀರು ಬರಬೇಕು ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. ಬಾಬಾರವ್ರೇನ್ ತಿಳಿಸ್ಬೇಕು?